ಒಂದು ಫಾರ್ ಎಕ್ಸಾಂಪಲ್ ಇದು 4 ಸೆಂಟಿಮೀಟರ್ ಇದ್ದು ಇದು 5 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಟೋಟಲ್ ಏನ್ ಮಾಡ್ತೀವಿ ಎರಡನ್ನ ಆಡ್ ಮಾಡ್ಬಿಟ್ಟು 9 ಅಂತ ಬರೀತೀವಿ. 5 ಗೆ 4 ಆಡ್ ಮಾಡಿದೆ ಅಂತಂದ್ರೆ 9 ಬರುತ್ತೆ. ಅದೇ ತರ ಎ ಬಿ ಸೈಡ್ ಗೆ ಬಿ ಸಿ ಸೈಡ್ ಎರಡನ್ನ ಆಡ್ ಮಾಡ್ಬಿಟ್ಟೆ ಅಂತಂದ್ರೆ ನಮಗೆ ಎ ಸಿ ಸೈಡ್ ಅಂತ ಬರುತ್ತೆ. ನೋಡ್ರಿ ಇಲ್ಲಿ ಸರ್ಕಲ್, ಕೋಆರ್ಡಿನೇಟ್ ಜಾಮೆಟ್ರಿ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್, ಇದು ಆಕ್ಚುಲಿ ಇದು ಕೋಆರ್ಡಿನೇಟ್ ಜಾಮೆಟ್ರಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇದು. ಇಲ್ಲಿ 3 ಚಾಪ್ಟರ್ ಒಂದಕ್ಕೊಂದು ಲಿಂಕ್ ಆಗಿದಾವೆ ಅಂತ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಈ ತರದ ಕ್ವಶನ್ ಗಳು ಬಂದಾಗ ನಿಮಗೆ ಈ ಯಾವುದೇ ಇರಲಿ, ಸಿಕೆಂಟ್ ಇರಲಿ, ಟ್ಯಾನ್ ಇರಲಿ, ಕೊಸೆಕೆಂಟ್ ಇರಲಿ, ಏನೇ ಇರಲಿ ಅದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ನಲ್ಲಿ ಬರ್ಕೊಂಡಾಗ ಬೇಗ ಸಾಲ್ವ್ ಆಗ್ಬಿಡುತ್ತೆ. ಸೊ ಈ 2 ಡಿಜಿಟ್ ನಂಬರ್ಸ್ ಗಳನ್ನು ಯಾವಾಗ್ಲೂ ನಾವು 10x ಪ್ಲಸ್ y ಅಂತ ಬರ್ಕೊಳ್ತೀವಿ. ಇದು ಲಾಸ್ಟ್ ಪ್ರಿಪರೇಟರಿ ಒಳಗಡೆ ಒಂದು ಕ್ವಶನ್ ಈ ತರ ಇತ್ತು, ಇದೇ ತರದ ಒಂದು ಕ್ವಶನ್ ಅನ್ನು ಕೊಟ್ಟಿದ್ರು. ಸೊ ಎಕ್ಸ್ ಮತ್ತೆ ವೈ ಐತೆ, ಇವೆರಡೂ ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಐತೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ವೈ ಅಂತ ಐತೆ, ಅವಾಗ ನಾವೇನ್ ಮಾಡ್ತೀವಿ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊಂತೀವಿ, ಎರಡನ್ನ ಆಡ್ ಮಾಡ್ತೀವಿ. ಫಸ್ಟ್ ಕ್ವಶನ್, ಇನ್ ದ ಗಿವನ್ ಫಿಗರ್ PA, QB and RC are each perpendicular to AC ಅಂತ ಕೊಟ್ಟಿದ್ದಾರೆ. Then prove that 1 by x plus 1 by z is equal to 1 by y ಅಂತ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ ನೋಡ್ರಿ. ಈ ಫಿಗರ್ ಅನ್ನ ಯೂಸ್ ಮಾಡಿಕೊಂಡು 1 by x plus 1 by z is equal to 1 by y ಅಂತ ಪ್ರೂವ್ ಮಾಡ್ಬೇಕಂತೆ. ಅಂಡ್ ದೇ ಆರ್ ಗಿವನ್ PA, QB and RC are perpendicular to AC ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈ PA ಅನ್ನೋ ಒಂದು ಸೈಡು, QB ಅನ್ನೋ ಒಂದು ಸೈಡು, RC ಅನ್ನೋ ಈ 3 ಸೈಡ್ಸ್ ಗಳು AB ಗೆ ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ ಅಂತ ಅವ್ರು ಕೊಟ್ಟಿದ್ದಾರೆ. ನೀವು ಬರಿಬೇಕು ಇಲ್ಲಿ ಟು ಪ್ರೂವ್ 1 by x plus 1 by z plus 1 is equal to 1 by y ಅಂತ ಬರೀತೀರಿ. ಅಂಡ್ ಗಿವನ್ PA, QB and RC are perpendicular to AC ಅಂತ ಬರ್ಕೊಂತೀರಿ. ಅಂಡ್ ನಾನು ಇಲ್ಲಿ ಹಿಂಟ್ ಮಾತ್ರ ಹೇಳ್ತಾ ಹೋಗ್ತೀನಿ, ನಿಮಗೆ ಡೈರೆಕ್ಟ್ ಆಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ನಾನು ವರ್ಡ್ಸ್ ಗಳಲ್ಲೆಲ್ಲ ಅದು ಸಿಮಿಲರ್ ಅಂತಂದೇಳಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಬರಿತಾ ಹೋಗಲ್ಲ, ಸ್ಕಿಪ್ ಮಾಡಿದ್ದೀನಿ, ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ ಅಷ್ಟೇ. ನೀವು ಜಸ್ಟ್ ಹಿಂಟ್ ಮಾತ್ರ ನೋಡ್ಕೊಳ್ಳಿ. ಈಗ ನಾವು ಇದನ್ನ ಪ್ರೂವ್ ಮಾಡಬೇಕು ಅಂತಂದ್ರೆ 1 by x plus 1 by z is equal to 1 by y ಅಂತ ಪ್ರೂವ್ ಮಾಡಬೇಕು ಅಂತಂದ್ರೆ ಇವ್ರು ಕೊಟ್ಟಿದ್ದಾರೆ. ಇಲ್ಲಿ ನಾನು ಸಪರೇಟ್ ಆಗಿ ಈ ಒಂದು ದೊಡ್ಡ ಟ್ರಯಾಂಗಲ್ ACP ಅನ್ನೋ ಒಂದು ದೊಡ್ಡ ಟ್ರಯಾಂಗಲ್ ಇದೆಯಲ್ಲ, ಈ ಟ್ರಯಾಂಗಲ್ ಅನ್ನ ಸಪರೇಟ್ ಆಗಿ ಇಲ್ಲಿ ಬರ್ಕೊಳ್ತೀನಿ. ಸೊ ಇದು ಸಿ, ಇದು ಪಿ, ಇದು ಎ. ಇದ್ರ ಕೆಳಗಡೆ ಇನ್ನೊಂದು ಟ್ರಯಾಂಗಲ್ ಐತೆ ನೋಡ್ರಿ, ಇದು QBC ಅನ್ನೋ ಇದೇ ಒಂದು ಟ್ರಯಾಂಗಲ್ ಅನ್ನ ಮತ್ತೆ ಸಪರೇಟ್ ಆಗಿ ಇಲ್ಲೇ ಬರ್ಕೊಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ. ಸೊ ಇದು Q ಆಗುತ್ತೆ, ದೆನ್ ಇದು B ಆಗುತ್ತೆ, ದೆನ್ ಇದು C ಆಗುತ್ತೆ. ಇವೆರಡು ಟ್ರಯಾಂಗಲ್ಸ್ ಗಳು ಸಿಮಿಲರ್ ಟ್ರಯಾಂಗಲ್ಸ್ ಗಳು ಹೆಂಗಾಗ್ತವೆ ಅಂತಂದ್ರೆ ಇಲ್ಲಿ 90 ಡಿಗ್ರಿ ಐತೆ, ಇಲ್ಲಿ 90 ಡಿಗ್ರಿ ಐತೆ, ಪರ್ಪೆಂಡಿಕ್ಯುಲರ್ ಅಂತ ಮೆನ್ಷನ್ ಮಾಡಿದ್ದಾರೆ. ದೇ ಆರ್ ಗಿವನ್ ಅಂಡ್ ಆಂಗಲ್ C is equal to angle C, ಇಟ್ ಇಸ್ ಎ ಕಾಮನ್ ಸೈಡ್, ಕಾಮನ್ ಆಂಗಲ್ ಅಂತ ಕರಿತೀವಿ. ಸೊ ದೀಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇದನ್ನೆಲ್ಲ ನಾನು ಬರೆಯೋದಿಲ್ಲ, ನೀವೇ ಅದನ್ನ ನೋಡ್ಕೊಳ್ಳಿ, ಜಸ್ಟ್ ಹಿಂಟ್ ಮಾತ್ರ ಹೇಳ್ತಾ ಹೋಗ್ತೀನಿ. ಇದನ್ನೆಲ್ಲ ಬರೀಬೇಕು ಆಕ್ಚುಲಿ, ನೀವೆಲ್ಲ ಇದನ್ನ ಬರೆದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದ್ರೆ ಕಟ್ ಮಾಡ್ತಾರೆ. ಸೊ ಆಂಗಲ್ A is equal to angle B and angle C is equal to angle C ಅಂತ ಬರೀತೀವಿ. ದೀಸ್ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ, PA ಅಂತಂದ್ರೆ x ವ್ಯಾಲ್ಯೂ, ಸೊ ಇದು x ವ್ಯಾಲ್ಯೂ, ಅಂಡ್ QB ಅಂತಂದ್ರೆ ಇದು y ವ್ಯಾಲ್ಯೂ. ಈಗ ಕರೆಸ್ಪಾಂಡಿಂಗ್ ಯಾವಾಗ ಎರಡು ಟ್ರಯಾಂಗಲ್ಸ್ ಗಳು ಸಿಮಿಲರ್ ಆಗ್ತಾವೋ ಅವಾಗ ನಾವು ಕರೆಸ್ಪಾಂಡಿಂಗ್ ಸೈಡ್ಸ್ ಗಳನ್ನ ರೇಷಿಯೋ ನಲ್ಲಿ ಬರಿತಾ ಹೋಗ್ತೀವಿ. ಅಂದ್ರೆ ಈ QB ಅನ್ನೋದು ಈ ಸೈಡ್ ಐತಲ್ಲ, ಇದು ಈ ಒಂದು ಟ್ರಯಾಂಗಲ್ ಇಲ್ಲಿ ಬರ್ಕೊಳ್ಳೋಣ. QB ಸೈಡ್ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು ಈ ಟ್ರಯಾಂಗಲ್ಸ್ ನಲ್ಲಿ, ಇವೆರಡು ಟ್ರಯಾಂಗಲ್ಸ್ ನಲ್ಲಿ QB ಸೈಡ್ಸ್ ಗೆ PA ಸೈಡ್ಸ್ ಆಗುತ್ತೆ, PA ಸೈಡ್ ಅನ್ನೋದಾಗುತ್ತೆ. ದಿಸ್ ಇಸ್ ಈಕ್ವಲ್ ಟು, ಅಂಡ್ ಇಫ್ ನಾವು ಈ BC ಸೈಡ್ ಅನ್ನ ಕರೆಸ್ಪಾಂಡಿಂಗ್ ಸೈಡ್ ಆಗಿ ತಗೊಂಡೆ ಅಂತಂದ್ರೆ ಇದೇನಾಗುತ್ತೆ AC ಆಗುತ್ತೆ. ಸೊ BC ಡಿವೈಡೆಡ್ ಬೈ AC ಅಂತ ಬರೀತೀವಿ. ಇದನ್ನ QB ವ್ಯಾಲ್ಯೂ ಅನ್ನ ಬರೆದ್ಬಿಡೋಣ. ಸೊ QB ವ್ಯಾಲ್ಯೂಗೆ ಏನೈತೆ ನೋಡ್ರಿ, ಇಲ್ಲಿ QB ವ್ಯಾಲ್ಯೂ y ಅಂತ ಐತಿ, y ಕನ್ಸಿಡರ್ ಮಾಡಿದೀವಿ. ದೇರ್ಫೋರ್ y ಡಿವೈಡೆಡ್ ಬೈ P ಅಂತಂದ್ರೆ x ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು BC ಡಿವೈಡೆಡ್ ಬೈ AC ಅಂತ ಆಗುತ್ತೆ. ದಿಸ್ ಇಸ್ ಇಕ್ವೇಶನ್ ನಂಬರ್ 1. ನೆಕ್ಸ್ಟ್ ಇದೇ ತರ ಇನ್ನೊಂದು ಟ್ರಯಾಂಗಲ್ ಕಾಣಿಸ್ತಿದೆ ನೋಡ್ರಿ, RCA ಅನ್ನೋ ಈ ಕಡೆ ಸೈಡ್, ಇದನ್ನ ಬರ್ಕೊಂಡ್ಬಿಡ್ತೀನಿ, ಸಪರೇಟ್ ಆಗಿ ಬರ್ಕೊಂಡ್ಬಿಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಇದು R ಐತೆ, ಇಲ್ಲಿ C ಐತೆ, ಇಲ್ಲಿ A ಐತೆ, ಅಂಡ್ ಸಣ್ಣ ಟ್ರಯಾಂಗಲ್ ಆಸ್ ಇಟ್ ಈಸ್ ಅದು ಒಳಗಡೆ ಇರ್ತಕ್ಕಂಥ QBA ಅನ್ನೋ ಈ ಟ್ರಯಾಂಗಲ್ ನಾ ಸಪರೇಟ್ ಮಾಡ್ಕೊಳ್ತೀನಿ. ಇಲ್ಲಿ ಇದು Q, ಇದು A, ಇದು B. ಇಲ್ಲೂ ಸೇಮ್ ಇವೆರಡು ಟ್ರಯಾಂಗಲ್ಸ್ ಗಳು ಸಿಮಿಲರ್ ಆಗ್ತವೆ, ಅದನ್ನು ನೀವು ಬರೀಬೇಕು. ಆಂಗಲ್ C is equal to angle B, that is perpendicular to each other, and angle A is equal to angle A, it is a common angle, and therefore these 2 triangles are similar. ಯಾವಾಗ ಸಿಮಿಲರ್ ಆಗ್ತಾವೋ ಅವಾಗ ನಾವು ಕರೆಸ್ಪಾಂಡಿಂಗ್ ಸೈಡ್ಸ್ ಗಳನ್ನ ರೇಷಿಯೋ ನಲ್ಲಿ ಬರಿತಾ ಹೋಗ್ತೀವಿ, ಸೇಮ್ ಆಸ್ ಇಟ್ ಈಸ್. ಇವಾಗ QB ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು, ದೇರ್ಫೋರ್ ಸೇಮ್ ಬರಿತಾ ಹೋಗೋಣ.
ಕ್ಯೂಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಇವೆರಡು ಟ್ರಯಾಂಗಲ್ಸ್ ನಲ್ಲಿ ಕ್ಯೂಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಆರ್ ಸಿ ಆಗುತ್ತೆ. ಆರ್ ಸಿ ದಿಸ್ ಇಸ್ ಈಕ್ವಲ್ ಟು ಸೇಮ್. ಮತ್ತೆ ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವ್ದು? ಈಗ ಎ ಬಿಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಎ ಸಿ ಅಂತ ಬರೀತೀವಿ. ಅಂಡ್ ಇದ್ರ ವ್ಯಾಲ್ಯೂವನ್ನ ಬರ್ಕೊಂಡಾಗ ಕ್ಯೂ ಬಿ ವ್ಯಾಲ್ಯೂ ಇಲ್ಲಿ ವೈ ಐತೆ ಅಂಡ್ ಆರ್ ಸಿ ವ್ಯಾಲ್ಯೂ ಇಲ್ಲಿ ಝೆಡ್ ಐತೆ. ಸೊ ವೈ ಡಿವೈಡೆಡ್ ಬೈ ಝೆಡ್ ಇಸ್ ಈಕ್ವಲ್ ಟು ಎ ಬಿ ಮತ್ತೆ ಎ ಸಿ ಅನ್ನ ಹಂಗೆ ಬರ್ಕೊಳ್ಳೋಣ, ಗೊತ್ತಿಲ್ಲ ಅದಕ್ಕೆ ನಮಗೆ, ಆ ವ್ಯಾಲ್ಯೂವನ್ನ ಹಂಗೆ ಬರ್ಕೊಳ್ಳೋಣ. ಇದು ಈಕ್ವೇಶನ್ ನಂಬರ್ 2 ಆಗುತ್ತೆ. ಈಕ್ವೇಶನ್ ನಂಬರ್ 1 ಇಲ್ಲೈತೆ, ಈಕ್ವೇಶನ್ ನಂಬರ್ 2 ಇಲ್ಲೈತೆ. ಎರಡನ್ನು ಆಡ್ ಮಾಡಿದ್ರೆ ಈಕ್ವೇಶನ್ ನಂಬರ್ 1 ಮತ್ತೆ 2 ಆಡ್ ಮಾಡಿದೆ ಅಂತಂದ್ರೆ ಸೊ ಇದು ಎಲ್ ಎಚ್ ಎಸ್ ಇಲ್ಲಿ ನೋಡ್ರಿ ವೈ ಬೈ ಎಕ್ಸ್ ಅಂತ ಇದೆ, ಪ್ಲಸ್ ಇಲ್ಲಿ ಎಲ್ ಎಚ್ ಎಸ್ ಏನೈತೆ ಅಂತಂದ್ರೆ ವೈ ಬೈ ಝೆಡ್ ಅಂತ ಇದೆ. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಆರ್ ಎಚ್ ಎಸ್ ಬಿ ಸಿ ಡಿವೈಡೆಡ್ ಬೈ ಎ ಸಿ ಅಂತ ಬರೀತೀವಿ, ಪ್ಲಸ್ ಎ ಬಿ ಡಿವೈಡೆಡ್ ಬೈ ಎ ಸಿ ಅಂತ ಬರೀತೀವಿ. ಇಲ್ಲಿ ವೈ ವೈ ಅನ್ನೋದು ಎಲ್ ಎಚ್ ಎಸ್ ನಲ್ಲಿ ಕಾಮನ್ ಇರೋದ್ರಿಂದ ವೈ ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ 1 ಬೈ ಎಕ್ಸ್ ಪ್ಲಸ್ 1 ಬೈ ಝೆಡ್ ಅಂತ ಉಳಿಯುತ್ತೆ ಬ್ರಾಕೆಟ್ ಒಳಗಡೆ. ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ಕಾಮನ್ ಸೈಡ್ ಎ ಸಿ ಆಗಿರೋದ್ರಿಂದ ಡಿನಾಮಿನೇಟರ್ ನಲ್ಲಿ ಇವೆರಡನ್ನ ಆಡ್ ಮಾಡ್ತೀವಿ. ನಿಮ್ಗೆ ಗೊತ್ತೇ ಇದೆ, ಬಿ ಸಿ ಪ್ಲಸ್ ಎ ಬಿ ಅಂತ ಇದನ್ನ ಬರ್ಕೊಳ್ತೀವಿ, ಬಿ ಸಿ ಪ್ಲಸ್ ಎ ಬಿ. ಸೊ ಇವಾಗ ವೈ ಇಂಟು 1 ಬೈ ಎಕ್ಸ್ ಪ್ಲಸ್ 1 ಬೈ ಝೆಡ್ ದಿಸ್ ಇಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಬಿ ಸಿ ಪ್ಲಸ್ ಎ ಸಿ ಅಂತಂದ್ರೆ ಸಾರಿ ಬಿ ಸಿ ಪ್ಲಸ್ ಎ ಬಿ, ಇದು ಬಿ, ಇದು ಬಿ ಸಿ ಪ್ಲಸ್ ಎ ಬಿ ಅಂತಂದ್ರೆ ಬಿ ಸಿ ಇಲ್ಲ ಐತಲ್ಲ ಈ ಸೈಡು, ಬಿ ಸಿ ಈ ಸೈಡು ಪ್ಲಸ್ ಎ ಬಿ ಅಂತಂದ್ರೆ ನಾವು ಎ ಸಿ ಅಂತ ಬರಿಬೋದಲ್ಲ, ಇದಿಷ್ಟು ಸೈಡ್ ಅಂತ ಬರಿಬೋದಲ್ಲ. ಈ ಒಂದು ಫಾರ್ ಎಕ್ಸಾಂಪಲ್ ಇದು 4 ಸೆಂಟಿಮೀಟರ್ ಇದ್ದು ಇದು 5 ಸೆಂಟಿಮೀಟರ್ ಇತ್ತು ಅಂತಂದ್ರೆ ಟೋಟಲ್ ಏನ್ ಮಾಡ್ತೀವಿ, ಎರಡನ್ನ ಆಡ್ ಮಾಡ್ಬಿಟ್ಟು 9 ಅಂತ ಬರಿತೀವಿ. 5ಗೆ 4 ಆಡ್ ಮಾಡಿದೆ ಅಂತಂದ್ರೆ 9 ಬರುತ್ತೆ. ಅದೇ ತರ ಎ ಬಿ ಸೈಡ್ಗೆ ಬಿ ಸಿ ಸೈಡ್ ಎರಡನ್ನ ಆಡ್ ಮಾಡ್ಬಿಟ್ಟೆ ಅಂತಂದ್ರೆ ನಮಗೆ ಎ ಸಿ ಸೈಡ್ ಅಂತ ಬರುತ್ತೆ. ಸೊ ಈ ಪ್ಲೇಸ್ ನಲ್ಲಿ ಇಲ್ಲೇನೈತಲ್ಲ ಎ ಸಿ ಎ ಬಿ ಪ್ಲಸ್ ಬಿ ಸಿ ಅಂತ ಐತಲ್ಲ, ಈ ಸೈಡ್ ನಲ್ಲಿ ಎ ಸಿ ಅಂತ ಬರೀಬಹುದು. ಕೆಳಗಡೆ ಎ ಸಿ ಅನ್ನ ಅವರು ಕೊಟ್ಟಿದ್ದಾರೆ, ದಟ್ ಈಸ್ ಎ ಸಿ. ಸೊ ಇಲ್ಲಿ ಎ ಸಿ ಗೆಟ್ ಕ್ಯಾನ್ಸಲ್ 1 ಬೈ 1 ಅಂತ ಬರುತ್ತೆ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು 1 ಬೈ ಎಕ್ಸ್ ಪ್ಲಸ್ 1 ಬೈ ಝೆಡ್ ಇಸ್ ಈಕ್ವಲ್ ಟು 1 ಬೈ ವೈ. ಆಲ್ರೆಡಿ 1 ಬೈ ಎಕ್ಸ್ ಪ್ಲಸ್ 1 ಬೈ ಝೆಡ್ ಬ್ರಾಕೆಟ್ ಅಲ್ಲಿ ಐತೆ. ಈ ವೈ ಅನ್ನ ಕೆಳಗಡೆ ಕಳಿಸಿಬಿಟ್ಟೆ ಅಂತಂದ್ರೆ ನಮಗೆ 1 ಬೈ ಎಕ್ಸ್ ಪ್ಲಸ್ 1 ಬೈ ಝೆಡ್ ದಿಸ್ ಇಸ್ ಈಕ್ವಲ್ ಟು ವೈ ಕೆಳಗಡೆ ಬರುತ್ತೆ 1 ಬೈ ವೈ ಅಂತ ಬರುತ್ತೆ. ಹೆನ್ಸ್ ದ ಪ್ರೂಫ್ ಅಂತ ಬರೀಬೇಕು ಫಾರ್ ದ ಫಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ಈ ತರ ಇದೆ. ದ ಸೆಂಟರ್ ಆಫ್ ದ ಸರ್ಕಲ್ ಈಸ್ 2a, a minus 7. Find the value of a if circle passes through the point 11, minus 9 and as diameter 10 root 3 units ಅಂತ ಕ್ವಶನ್ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸರ್ಕಲ್ ಒಳಗಡೆ ಈ ಸೆಂಟರ್ ಅನ್ನ ಕೊಟ್ಟಿದ್ದಾರೆ, ಸೆಂಟರ್ ಆಫ್ ದ ಸರ್ಕಲ್ ದಟ್ ಈಸ್ 2a, a minus 7 ಅಂತ ಕೊಟ್ಟಿದ್ದಾರೆ. ಅಂಡ್ ಇದ್ರದ್ದು ಡಯಾಮೀಟರ್ ಹಿಂಗ್ ಡ್ರಾ ಮಾಡಿದೆ ಅಂತಂದ್ರೆ ಸೊ ಸೆಂಟರ್ ಆಫ್ ದ ಸರ್ಕಲ್ ಇಂದ ಇದ್ರ ಮುಖಾಂತರ ಡಯಾಮೀಟರ್ ಇದು ಮಾಡಿದೆ ಅಂತಂದ್ರೆ ಇಲ್ಲಿ ಡ್ರಾ ಮಾಡಿದೆ ಅಂದ್ರೆ ಇದಕ್ಕೆ ನೇಮ್ ಕೊಟ್ಬಿಡೋಣ, ಇದಕ್ಕೆ ಓ ಅಂತ ಕೊಡೋಣ, ಇದಕ್ಕೆ ಪಾಯಿಂಟ್ ಯಾವ್ದಾದ್ರು ಒಂದು ಎ ಅಂತ ಕೊಡೋಣ, ಇಲ್ಲಿ ಇದು ಬಿ ಅಂತ ಆಗುತ್ತೆ. ಇನ್ನೊಂದು ಪಾಯಿಂಟ್ ಐತಲ್ಲ ಇದು ಯಾವ್ದಾದ್ರು ಒಂದು ಏನೋ ಅಥವಾ ಬಿ ನೋ ಅಂತ ತಗೋಬೇಕು. ಅಂದ್ರೆ 11, minus 9 ಅಂತ ಇದನ್ನ ಬರ್ಕೊಳ್ತೀನಿ ಎ ವ್ಯಾಲ್ಯೂ. ಸೊ ಇವಾಗ ಈ ಡಯಾಮೀಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 10 root 2 ಅಂತ ಕೊಟ್ಟಿದ್ದಾರೆ. ಡಯಾಮೀಟರ್ 10 root 2 ಕೊಟ್ಟಿದ್ದಾರೆ ಅಂತಂದ್ರೆ ರೇಡಿಯಸ್ ಎಷ್ಟಾಗುತ್ತೆ, ಅದ್ರ ಆಫ್ ಆಗುತ್ತೆ. ಸೊ ಡಯಾಮೀಟರ್ ಡಿ ಇಸ್ ಈಕ್ವಲ್ ಟು 10 root 2 ಅಂತಂದ್ರೆ ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ, ಬೈ 2 ಮಾಡ್ತೀವಿ ಅದನ್ನ, 2 1 2 5 ಸೊ 5 root 2 ಅಂತ ಬರುತ್ತೆ ಆರ್ ವ್ಯಾಲ್ಯೂ. ಅಂದ್ರೆ ಓ ಎ ವ್ಯಾಲ್ಯೂ ಎಷ್ಟು ಅಂತಂದ್ರೆ 5 root 2 ಅಂತ ಬರಿತೀವಿ. ಇಲ್ಲಿ ನಮಗೆ ಎ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬೇಕು. ಎ ವ್ಯಾಲ್ಯೂ ಅಂತಂದ್ರೆ ಇಲ್ಲಿ ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಯಾಕೆಂತಂದ್ರೆ ಈ ಡಿಸ್ಟೆನ್ಸ್ ಓ ಎ ವ್ಯಾಲ್ಯೂವನ್ನ ಅವರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಇಂಡೈರೆಕ್ಟ್ ಆಗಿ 5 root 2. ಅಂಡ್ ಬೈ ಡಿಸ್ಟೆನ್ಸ್ ಫಾರ್ಮುಲಾ x1 ಇದನ್ನ x1 y1 ಅಂತ ತಗೊಂಡು x2 y2 ಅಂತ ತಗೊಂಡು ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಓ ಎ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿ ಇದಕ್ಕೆ ನಾವು ಈಕ್ವಲ್ ಮಾಡಿಕೊಂಡು ಎ ಮತ್ತೆ ಬಿ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬಹುದು ಈ ಒಂದು ಕ್ವಶನ್ ಅಲ್ಲಿ. ಹಂಗಾದ್ರೆ ಸೆಕ್ಷನ್ ಫಾರ್ಮುಲಾ ನೆಸೆಸಿಟಿನೇ ಬರೋದಿಲ್ಲ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಓ ಎ ವ್ಯಾಲ್ಯೂವನ್ನ ನಾವು ಬೈ ಡಿಸ್ಟೆನ್ಸ್ ಫಾರ್ಮುಲಾದಲ್ಲಿ ಫೈಂಡ್ ಔಟ್ ಮಾಡಿದೆ ಅಂತಂದ್ರೆ ಓ ಎ ಇಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ ಬರೀತೀನಿ, ಸ್ಕ್ವೇರ್ ರೂಟ್ ಆಫ್ x2 ಅಂತಂದ್ರೆ 11 ಮೈನಸ್ x1 ಅಂತಂದ್ರೆ 2a ಹೋಲ್ ಸ್ಕ್ವೇರ್ ಅಂತ ಬರೆಯೋಣ, ಇದನ್ನ ಹೋಲ್ ಸ್ಕ್ವೇರ್ ಪ್ಲಸ್ ಅದೇ ತರ ಇದು y2 ಅಂತಂದ್ರೆ -9 ಮೈನಸ್ ದಟ್ a ಮೈನಸ್ ಬಿ ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ ನಮಗೆ -a +7 ಅಂತ ಬರ್ತದೆ. ಇದನ್ನ ಡೈರೆಕ್ಟ್ ಆಗಿ ಬರೆದಿದ್ದೀನಿ, ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಇಲ್ಲಿ
x2 ಇದು x2 ಮೈನಸ್ x1 ಇಲ್ಲಿ a ಮೈನಸ್ 7 ಇತ್ತಲ್ಲ ಅದನ್ನ ನಾವು ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ x2 y2 ಮೈನಸ್ y1 y2 ಮೈನಸ್ y1 ಸಬ್ಟ್ರಾಕ್ಷನ್ ಮಾಡಿದೀವಿ, ಹಂಗಾಗಿ ಮೈನಸ್ a ಪ್ಲಸ್ 7 ಅಂತ ಅಪೋಸಿಟ್ ಸೈನ್ ಆಗುತ್ತೆ. ಅಂಡ್ ದಿಸ್ ಈಸ್ ಈಕ್ವಲ್ ಟು ಅವರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 5√2 ಅಂತ ಇಂಡೈರೆಕ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸ್ಕ್ವೇರ್ ರೂಟ್ ಹೋಗ್ಬೇಕು ಅಂತಂದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಇಲ್ಲಿ ಸ್ಕ್ವೇರ್ ಇದು ಕ್ಯಾನ್ಸಲೇಷನ್ ಆಗಿಬಿಡುತ್ತೆ, ಅದು ಹೋಗ್ಬಿಡುತ್ತೆ. ಹಂಗಾಗಿ ಇಲ್ಲಿ ಬ್ರಾಕೆಟ್ ಅಲ್ಲಿ ಉಳ್ಕೊಂಡಿರೋದು ಮಾತ್ರ, ಇದು ಒಳಗಡೆ ಇರ್ತಕ್ಕಂಥದ್ದು ಮಾತ್ರ ಉಳ್ಕೊಳ್ಳುತ್ತಿಲ್ಲಿ. ಅಂದ್ರೆ 11 ಮೈನಸ್ 2a ಹೋಲ್ ಸ್ಕ್ವೇರ್ ಅಂತ ಇಲ್ಲಿ ಉಳಿಯುತ್ತೆ. ಪ್ಲಸ್ ಇದು -9 ಅಲ್ಲಿ 7 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ -2 ಬರ್ತತಿ. -2 ಮೈನಸ್ a ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದು ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಇದಕ್ಕೂ ಕೂಡ ಸ್ಕ್ವೇರ್ ಮಾಡ್ತೀವಿ. 5 5 25 ಇಂಟು ಇಲ್ಲಿ √2 ಇರುತ್ತಲ್ಲ, √2 ಇಂಟು √2 ಅಂತಂದ್ರೆ √4 ಬರ್ತತಿ. √4 ವ್ಯಾಲ್ಯೂ ಅದು 2 ಬರ್ತತಿ. ಸೊ 25 ಇಂಟು 2 ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ 50 ಅಂತ ಬರುತ್ತೆ. ಇಲ್ಲಿ ಉಳ್ಕೊಳ್ಳೋದು 50. ಸೊ ಇವಾಗ ಇಟ್ ಈಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಾಗ ಐತಿ. ಇದು ಅಷ್ಟೇ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ನಾಗ ಐತಿ. ಅದನ್ನ ಎಕ್ಸ್ಪೆಂಡ್ ಮಾಡಿ ಸಿಂಪ್ಲಿಫಿಕೇಶನ್ ಮಾಡೋದು ಅಷ್ಟೇ ಕೆಲಸ ಉಳ್ಕೊಂಡಿರೋದು. ಸೊ ಇಲ್ಲಿ ಸಿಂಪ್ಲಿಫೈ ಮಾಡಿದಾಗ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ ಬರುತ್ತೆ. a ಸ್ಕ್ವೇರ್ ಅಂತಂದ್ರೆ 11 ಸ್ಕ್ವೇರ್ 121 ಬರ್ತತಿ. ಅಂಡ್ ಬಿ ಸ್ಕ್ವೇರ್ ಅಂತಂದ್ರೆ 4a 2a ನ 2 ಸಲ ಮಲ್ಟಿಪ್ಲೈ ಮಾಡಿದ್ರೆ 4a ಸ್ಕ್ವೇರ್ ಬರ್ತತಿ. ಅಂಡ್ ಮೈನಸ್ 2 ಇಂಟು 11 ಇಂಟು 2a 2 ಇಂಟು 11 ಇಂಟು 2a ಅಂತಂದ್ರೆ 44 ಬರ್ತತಿ. 44a ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಬರೀತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಇದನ್ನ. ಅಂಡ್ ಬೇಕಾದ್ರೆ ನೀವು ಆಮೇಲೆ ಸಿಂಪ್ಲಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಐತೆ, ಪ್ಲಸ್ ಬರೆಯೋಣ. ಇದು ಅಷ್ಟೇ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ a ಸ್ಕ್ವೇರ್ 4 -2 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 4 ಬರ್ತತಿ. ಅಂಡ್ ಬಿ ಸ್ಕ್ವೇರ್ ಅಂತಂದ್ರೆ ಇಲ್ಲಿ a ಐತೆ, a ಸ್ಕ್ವೇರ್ ಅಂತ ಬರಿತೀನಿ. ಅಂಡ್ ಮೈನಸ್ ಇಂಟು 2 ಇಂಟು a 2 ಇಂಟು a ಅಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 2 ಇಂಟು a, ಸೊ 2a ದಿಸ್ ಈಸ್ ಸಾರಿ 2 ಇಂಟು a ಅಂತಂದ್ರೆ 4a ಬರ್ತತಿ. ಮೈನಸ್ 2ab ಅಂತ ಐತಲ್ಲ, ಮೈನಸ್ 2ab 2 ಜೊತೆ 2 ಹಂಗೆ ಮಲ್ಟಿಪ್ಲೈ ಮಾಡ್ತೀವಿ. ಇಲ್ಲಿ -2a ಅಂತಂದ್ರೆ -2 ಅಂಡ್ b ಅಂತಂದ್ರೆ ಮೈನಸ್ a ಅಂತ ಬರಿತೀವಿ. ಸೊ ಇದಿಷ್ಟು ಮಲ್ಟಿಪ್ಲೈ ಮಾಡಿದ್ರೆ 4a. ದಿಸ್ ಈಸ್ ಈಕ್ವಲ್ ಟು 50 ಅಂತ ಬರುತ್ತೆ. 50 ಅನ್ನ ಬರ್ತಿದ್ದೀನಿ. ಅಂಡ್ ಇದಿಷ್ಟು ಸಿಂಪ್ಲಿಫಿಕೇಶನ್ ಮಾಡ್ಬೇಕು ನಾವು. ಇಲ್ಲಿ 4a ಸ್ಕ್ವೇರ್ಗೆ 1a ಸ್ಕ್ವೇರ್ ಆಡ್ ಮಾಡಿದೆ ಅಂತಂದ್ರೆ 5a ಸ್ಕ್ವೇರ್ ಅಂತ ಬರ್ತತಿ. ಅಂಡ್ ಇಲ್ಲಿ -4a ಐತೆ, ಇಲ್ಲಿ +4a ಐತೆ. ಸಬ್ಟ್ರಾಕ್ಷನ್ ಮಾಡಿದೆ ಅಂತಂದ್ರೆ -40a ಅಂತ ಉಳಿತೈತಿ. ಅಂಡ್ ಇಲ್ಲಿ 121 ಐತೆ, ಇದಕ್ಕೆ 4 ಆಡ್ ಮಾಡ್ತೀವಿ ನಂಬರ್ನ 125 ಆಕತಿ. ಸೊ ಪ್ಲಸ್ 125 ಆ ಒಂದು 50 ಅನ್ನ ಈ ಕಡೆ ತಗೊಂಡ್ಬಂದೆ ಅಂತಂದ್ರೆ -50 ಅಂತ ಆಗುತ್ತೆ. ದಿಸ್ ಈಸ್ ಈಕ್ವಲ್ ಟು 0. ಸೊ 5a ಸ್ಕ್ವಯರ್ ಮೈನಸ್ 44 ನಲ್ಲಿ 4 ಸಬ್ಟ್ರಾಕ್ಷನ್ ಮಾಡಿದ್ರೆ ಇಲ್ಲಿ 40 ಉಳಿತೈತಿ. ಸೊ 40a ಅಂಡ್ ಇದನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ -75 ಅಂತ ಉಳಿಯುತ್ತೆ. ದಿಸ್ ಈಸ್ ಈಕ್ವಲ್ ಟು 0. ಇದನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಳೋಣ. 5 ಇಂದ ಡಿವೈಡ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ 5 ಕ್ಯಾನ್ಸಲ್ ಆಗುತ್ತೆ. a ಸ್ಕ್ವೇರ್ ಮೈನಸ್ 8a ಅಂಡ್ ಮೈನಸ್ 5 1 ಜಾ ಇಲ್ಲಿ 2 ಉಳಿಯುತ್ತೆ, 25 ಆಗುತ್ತೆ, -15. ಸೊ ದಿಸ್ ಈಸ್ ಈಕ್ವಲ್ ಟು 0. ಇಟ್ ಈಸ್ ಅ ಕ್ವಾಡ್ರಾಟಿಕ್ ಇಕ್ವೇಶನ್. ನೋಡ್ರಿ ಇಲ್ಲಿ ಸರ್ಕಲ್, ಕೋಆರ್ಡಿನೇಟ್ ಜಾಮೆಟ್ರಿ ಮತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್. ಇದು ಆಕ್ಚುಲಿ ಇದು ಕೋಆರ್ಡಿನೇಟ್ ಜಾಮೆಟ್ರಿಗೆ ಸಂಬಂಧಪಟ್ಟಂತ ಒಂದು ಕ್ವಶನ್. ಇದು ಇಲ್ಲಿ 3 ಚಾಪ್ಟರ್ ಒಂದಕ್ಕೊಂದು ಹೆಂಗ್ ಲಿಂಕ್ ಆಗಿದ್ದಾವೆ ಅಂತ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಎಲ್ಲಾ ಚಾಪ್ಟರ್ ಗಳನ್ನು ಯಾಕೆ ಓದ್ಬೇಕು ಅಂತಂದ್ರೆ ಸ್ಟಡಿ ಮಾಡ್ಬೇಕು ಅಂತ ಹೇಳೋದು ಇದಕ್ಕೆ. ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಐತೆ, ಸರ್ಕಲ್ ಐತೆ ಅಂಡ್ ದಟ್ ಕೋಆರ್ಡಿನೇಟ್ ಜಾಮೆಟ್ರಿ. ಬೇಸಿಕಲಿ ಇದು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲೇ ಬಂದಿರತಕ್ಕಂತ ಪ್ರಾಬ್ಲಮ್. ಇವಾಗ ನೋಡ್ರಿ ಇಲ್ಲಿ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಬಂತು. ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಇದನ್ನು ಸಿಂಪ್ಲಿಫೈ ಮಾಡಿದೆ ಅಂತಂದ್ರೆ ನಮಗೆ a ಸ್ಕ್ವೇರ್ ಮೈನಸ್ 3a ಮೈನಸ್ 5a, ಸೊ ಸಾರಿ ಇದು ಪ್ಲಸ್, ಇದು 125 ನಲ್ಲಿ 50 ಅನ್ನ ಸಬ್ಟ್ರಾಕ್ಷನ್ ಮಾಡಿದ್ರೆ ಪ್ಲಸ್ ಆಗುತ್ತೆ. ಇದು +15 ಅಂಡ್ +15 ಅನ್ನ ಆಸ್ ಇಟ್ ಈಸ್ ಹಂಗೆ ಬರೀತೀನಿ. ದಿಸ್ ಇಸ್ ಈಕ್ವಲ್ ಟು 0. ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆದೆ ಅಂತಂದ್ರೆ a ಮೈನಸ್ 3 ಅಂತ ಒಂದು ಬರ್ತತಿ. ಅಂಡ್ -5 ಅಂತ ಕಾಮನ್ ಫ್ಯಾಕ್ಟರ್ ತೆಗೆದೆ ಅಂತಂದ್ರೆ a -5 ಅಂತ ಒಂದು ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು 0. ದೇರ್ಫೋರ್ a -3 ಅನ್ನೋದು ಒಂದು, ಇನ್ನೊಂದು a -5 ಅನ್ನೋದು ಒಂದು. ಸೊ ದಿಸ್ ಈಸ್ ಈಕ್ವಲ್ ಟು a ಇಸ್ ಈಕ್ವಲ್ ಟು 3 ಅಂತ ಬರ್ತದೆ ಒಂದು, ಇನ್ನೊಂದು a ಇಸ್ ಈಕ್ವಲ್ ಟು 5 ಅಂತ ಎರಡು ವ್ಯಾಲ್ಯೂ ಬರ್ತವೆ ಇಲ್ಲಿ. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡ್ಬೇಕಾಗಿತ್ತಲ್ಲ a ವ್ಯಾಲ್ಯೂ, ಫೈಂಡ್ ದ ವ್ಯಾಲ್ಯೂ ಆಫ್ a ಅಂತ ಕೇಳಿದ್ರು ಅವರು. a ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಅದು ಏನಿತ್ತು, 2a, a -7 ಅಂತ ಒಂದು ಪಾಯಿಂಟ್ ಇತ್ತು. ಇನ್ ಕೇಸ್ ಸಪೋಸ್ ಏನಾದ್ರು ನಾವು a ಇಸ್ ಈಕ್ವಲ್ ಟು 3 ಅಂತ ಬರದೆ ಅಂತಂದ್ರೆ ಪಾಯಿಂಟ್ಸ್ ಏನಾಗ್ತವೆ, 2 3 6 ಆಗುತ್ತೆ.
ಅಂಡ್ ಇಲ್ಲಿ 3 ಮೈನಸ್ 7 ಅಂತಂದ್ರೆ -4 ಅಂತ ಬರುತ್ತೆ. ಇಫ್ ಎ ಇಸ್ ಈಕ್ವಲ್ ಟು 5 ಅಂತ ಬರ್ಕೊಂಡೆ ಅಂತಂದ್ರೆ ಇಲ್ಲಿ ಐತಲ್ಲ 5 ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು 5 ಅಂತ ಬರ್ಕೊಂಡ್ರೆ ವ್ಯಾಲ್ಯೂವನ್ನ ದಿಸ್ ದ ಪಾಯಿಂಟ್ ಈಸ್ 2 5 10 ಆಗುತ್ತೆ. 10 ಮೈನಸ್ 5 ನಲ್ಲಿ 7 ಸಬ್ಟ್ರಾಕ್ಷನ್ ಮಾಡಿದ್ರೆ -2 ಅಂತ ಬರುತ್ತೆ. ಸೊ ಎರಡು ಪಾಯಿಂಟ್ಸ್ ಗಳು ನಮಗೆ ಸಿಗ್ತವೆ. ದಟ್ ಈಸ್ 6, -4 ಅಂಡ್ 10, -2 ಅಂತ. ಹಿಂಗೆ ನಾವು ಸೆಕೆಂಡ್ ಕ್ವಶನ್ ಗೆ ಸೊಲ್ಯೂಷನ್ ನೋಡಿದ್ವಿ. ನೆಕ್ಸ್ಟ್ ಥರ್ಡ್ ಕ್ವಶನ್ ಇದೆಯಲ್ಲ, ಇದು ಪ್ರೂವ್ ದಟ್ ಶೋ ದಟ್ ಬರ್ತಕ್ಕಂತ ಒಂದು ಟ್ರಿಗ್ನೋಮೆಟ್ರಿ ನಲ್ಲಿ ಬಂದಿರತಕ್ಕಂತ ಒಂದು ಕ್ವಶನ್ ಆಗಿದೆ. ಇದು ಕೂಡ ಸಿಂಪಲ್ ಆಗಿರುತ್ತೆ. ಸ್ವಲ್ಪ ಅದನ್ನ ನೀವು ಟ್ರಿಕ್ ಅನ್ನ ಹುಡುಕ್ಬೇಕಷ್ಟೇ. ನೋಡ್ರಿ, ಈ ತರದ ಕ್ವಶನ್ ಗಳು ಬಂದಾಗ ನಿಮಗೆ ಈ ಯಾವುದೇ ಇರಲಿ, ಸೀಕೆಂಟ್ ಇರಲಿ, ಟ್ಯಾನ್ ಇರಲಿ, ಕೊಸೆಕೆಂಟ್ ಇರಲಿ, ಏನೇ ಇರಲಿ, ಅದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ನಲ್ಲಿ ಬರ್ಕೊಂಡಾಗ ಬೇಗ ಸಾಲ್ವ್ ಆಗ್ಬಿಡುತ್ತೆ. ಈ ಪ್ರೂವ್ ದಟ್ಟು ಶೋ ದಟ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಸಾಲ್ವ್ ಮಾಡ್ಬೇಕು ಅಂತ ಅನ್ಸಿದ್ರೆ ನಿಮ್ಗೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದೆ ಅಂತಂದ್ರೆ ಸೀಕೆಂಟ್ ಎ ನ ನಾವು 1/ಕಾಸ್ ಅಂತ ಬರ್ಕೊಂತೀವಿ. ಟ್ಯಾನ್ ಎ ನ ನಾವು ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಂತೀವಿ. ಅದೇ ತರ ಕೊಸೆಕ್ ಎ ಕೊಟ್ಟಿದ್ದೆ ಅಂತಂದ್ರೆ 1/sin ಎ ಅಂತ ಬರ್ಕೊಂತೀವಿ. ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ನಲ್ಲಿ ಇದ್ರೆ ಮಾತ್ರ ಸ್ವಲ್ಪ ಬೇಗ ಸಾಲ್ವ್ ಮಾಡಬಹುದು ಅಂತ ನನ್ನ ಒಂದು ಒಪಿನಿಯನ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೀಕೆಂಟ್ ಎ ಮೈನಸ್ ಟ್ಯಾನ್ ಎ ಡಿವೈಡೆಡ್ ಬೈ ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂತ ತಗೊಂಡು 1 - sin a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಅಂತ ಪ್ರೂವ್ ಮಾಡ್ಬೇಕಂತೆ. ಸೊ ಅವರೇ ಕೊಟ್ಟಿದ್ದಾರೆ ನೋಡ್ರಿ, ಸೈನ್ ಮತ್ತೆ ಕಾಸ್, ಇನ್ ಟರ್ಮ್ಸ್ ಆಫ್ ಸೈನ್ ಮತ್ತೆ ಕಾಸ್ ನಲ್ಲಿ ಪ್ರೂವ್ ಮಾಡಬೇಕು ಅಂತಂದ್ರೆ ಇವು ಸೀಕೆಂಟ್ ಎ ನ 1 ನಾವು ಕಾಸ್ ಎ ಅಂತ ಬರ್ಕೊಂತೀವಿ ಫಸ್ಟ್ನೇ ನ್ಯೂಮರೇಟರ್ ನಲ್ಲಿ. ಅಂಡ್ ಮೈನಸ್ ಐತೆ ಮೈನಸ್. ಟ್ಯಾನ್ ಎ ನ ನಾವು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ಕೊಂತೀವಿ, ನಿಮ್ಗೆ ಗೊತ್ತೇ ಇದೆ. ಅಂಡ್ ಓಲ್ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ಸೀಕೆಂಟ್ ಎ ನ 1/ಕಾಸ್ ಎ ಅಂತ ಬರ್ಕೊಳ್ಳೋಣ, ಪ್ಲಸ್ ಟ್ಯಾನ್ ಎ ನ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ಕೊಳ್ಳೋಣ. ಇದನ್ನ ನಾವು ಸಿಂಪ್ಲಿಫೈ ಮಾಡ್ತಾ ಹೋದೆ ಅಂತಂದ್ರೆ ಇಲ್ಲಿ ಕಾಸ್ ಎ ಐತೆ. ಸೊ ಡೈರೆಕ್ಟ್ ಆಗಿ ಇಲ್ಲಿ ಕಾಸ್ ಎ ನ ಹಂಗೆ ಬರೆದೆ ನ್ಯೂಮರೇಟರ್ ನಲ್ಲಿ. ಅಂಡ್ ಡಿನಾಮಿನೇಟರ್ 1 - sin a ಅಂತ ಆಗುತ್ತೆ. ಅಂಡ್ ಓಲ್ ಡಿವೈಡೆಡ್ ಬೈ ಇಲ್ಲೂ ಅಷ್ಟೇ ಕಾಸ್ ಎ ಅಂತ ಇರೋದ್ರಿಂದ ಡೈರೆಕ್ಟ್ ಆಗಿ ಇಲ್ಲಿ ಕಾಸ್ ಎ ಅಂತ ನ್ಯೂಮರೇಟರ್ ನ ಬರ್ಕೊಂಡು 1 + sin a ನ ನ್ಯೂಮರೇಟರ್ ನಲ್ಲಿ ಬರ್ಕೊಳ್ಳೋಣ, 1 + sin a. ಇವಾಗ ನೋಡ್ರಿ, ಇದು ಇಲ್ಲಿ ಕಾಸ್ ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಇನ್ನೇನು ಉಳಿಯುತ್ತೆ ಅಂತಂದ್ರೆ 1 - sin a ಡಿವೈಡೆಡ್ ಬೈ 1 + sin a ಅಂತ ಉಳ್ಕೊಂಡಿದೆ. ನಿಮಗೆ ಗೊತ್ತೇ ಇದೆ, ಲಾಸ್ಟ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿರ್ತೀರಿ ಆರ್ ಎಫ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡೋದು. ಇಲ್ಲಿ 1 + sin a ಗೆ ಆರ್ ಎಫ್ ವ್ಯಾಲ್ಯೂ ಏನಾಗುತ್ತೆ 1 - sin a ಅಂತ ಆಗುತ್ತೆ. ಆರ್ ಎಫ್ ವ್ಯಾಲ್ಯೂವನ್ನ ತಗೊಂಡು ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದೆ ಅಂತಂದ್ರೆ ನಮಗೆ ದಿಸ್ ಈಸ್ ಈಕ್ವಲ್ ಟು ಇಲ್ಲಿ 1 - sin a 1 - sin a 1 - sin a ಹೋಲ್ ಸ್ಕ್ವೇರ್ ಅಂತ ಬರ್ತದೆ ನೋಡ್ರಿ. ಅಂಡ್ ಕೆಳಗಡೆ ಇಲ್ಲಿ 1 + sin a ಇಂಟು 1 - sin a ಅಂತ ಅನ್ಕೋಬೇಕು. ಇದನ್ನ 1 + sin a ಇಂಟು 1 - sin a ಐತಲ್ಲ, ಅದು a + b ಇಂಟು a - b ಅಂತ ಅನ್ಕೋಬೇಕು ನೀವೀಗ. ಸೊ a + b ಇಂಟು a - b ಅಂತಂದ್ರೆ ಏನಾಗುತ್ತೆ a² - b² ಅಂತ ಬರೀತೀವಿ. ಅಂದ್ರೆ 1² ಅಂದ್ರೆ 1 ಮೈನಸ್ b² ಅಂತಂದ್ರೆ sin² a ಅಂತ ಬರೆಯೋಣ. ಸೊ sin² a ನಮಗೆ ಕೇಳಿದ್ದವರು 1 - sin a ಹೋಲ್ ಸ್ಕ್ವೇರ್ ಅಂತ ನ್ಯೂಮರೇಟರ್ ನಲ್ಲಿ ಬಂದ್ಬಿಟ್ಟತೆ. ಡಿನಾಮಿನೇಟರ್ ಮಾತ್ರ ಚೇಂಜ್ ಮಾಡ್ಕೋಬೇಕು, ದಟ್ ಈಸ್ cos² ಬರಬೇಕು. cos² ಬರ್ಬೇಕಂತಂದ್ರೆ ನಿಮಗೆ ಗೊತ್ತೇ ಇದೆ sin² ಥೀಟಾ ಪ್ಲಸ್ cos² ಥೀಟಾ ದಿಸ್ ಈಸ್ ಈಕ್ವಲ್ ಟು 1 ಅಂತ ಬರೀತೀರಿ. ಇಲ್ಲಿ cos² ನ ಎ ನ ಇಲ್ಲೇ ಇಟ್ಕೊಂಡ್ರೆ sin² a ಈ ಕಡೆ ಹೋಗುತ್ತೆ. ದೇರ್ಫೋರ್ cos² ಥೀಟಾ ಈಸ್ ಈಕ್ವಲ್ ಟು 1 - sin² ಥೀಟಾ ಅಂತ ಬರೀತೀವಿ. ಅಂದ್ರೆ ಎಲ್ಲೆಲ್ಲಿ 1 - sin² ಥೀಟಾ ಇರ್ತೋ ಅಲ್ಲಿ cos² ಥೀಟಾ ಅಂತ ಬರಿಬಹುದು. ಸೊ ದಿಸ್ ಈಸ್ ಈಕ್ವಲ್ ಟು ಇದನ್ನ ನ್ಯೂಮರೇಟರ್ ನ ಹಂಗೆ ಬರ್ಕೊಳ್ಳೋಣ, 1 - sin a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ 1 - sin² ಅಂತ sin² a ಅಂತ ಐತಲ್ಲ, ಇದನ್ನ ನಾವು ಇಲ್ಲಿ ಹೇಳಿದಂಗೆ cos² ಥೀಟಾ ಅಂತ ಬರ್ಕೋಬಹುದು ಅಥವಾ cos² a ಅಂತ ಬರ್ಕೋಬಹುದು. ಹೆನ್ಸ್ ದ ಪ್ರೂಫ್ ಅಂತ ಒಂದು ಥರ್ಡ್ ಕ್ವಶನ್ ಬರೀತಾ ಹೋಗ್ತೀವಿ. ಅವ್ರೇನ್ ಕೇಳಿದ್ರು 1 - sin a ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 cos² a ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದ್ರು. ಸೊ LHS ಅನ್ನ ತಗೊಂಡು ಇಲ್ಲಿ RHS ಅನ್ನ ಪ್ರೂವ್ ಮಾಡಿದ್ದೀವಿ. ಇದು ಥರ್ಡ್ ಕ್ವಶನ್ ಆಯ್ತು. ನೆಕ್ಸ್ಟ್ ಫೋರ್ತ್ ಕ್ವಶನ್ ಇದೆಯಲ್ಲ, ಫೋರ್ತ್ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ರಿ. ಇಲ್ಲಿ a 2-digit ನಂಬರ್ ಈಸ್ ಸಚ್ ದಟ್ ದ ಪ್ರೊಡಕ್ಟ್ ಆಫ್ ಇಟ್ಸ್ ಡಿಜಿಟ್ಸ್ ಈಸ್ 12. ಎ 2-digit ನಂಬರ್ ಅಂತ ಕೇಳಿದ್ದಾರೆ. ಎ 2-digit ನಂಬರ್ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ನಿಮಗೆ. 2-digit ನಂಬರ್ ಫಾರ್ ಎಕ್ಸಾಂಪಲ್ ಒಂದು 42 ಅನ್ನೋ ಒಂದು ನಂಬರ್ ಐತೆ. ಈ 42 ನ ನಾವು 2-digit ನಂಬರ್ ನಲ್ಲಿ 42 ಅನ್ನ ನಾವು 40 + 2 ಅಂತ ಬರ್ಕೋಬಹುದಲ್ಲ. ಹಂಗಾದ್ರೆ ಇಲ್ಲಿ ಈ 40 ಅನ್ನ ನಾವು 4 × 10 ಅಂತ ಬರೀತೀವಿ, ಪ್ಲಸ್ y ಅಂತ ಬರೀತೀವಿ, ಪ್ಲಸ್ 2 ಅಂತ ಬರೀತೀವಿ. 4 × 10 4 10s 40 ಅಂಡ್ 2. ಸೊ ಯೂನಿಟ್ ಪ್ಲೇಸ್ ನಲ್ಲಿ ನಾವು 2 ಅಂತ ಬರೀಬಹುದು. ಅಂಡ್ 10th ಪ್ಲೇಸ್ ನಲ್ಲಿ ನಾವು ಇದನ್ನ 4 ಅಂತ ಬರೀಬಹುದು. ಸೊ ಇದನ್ನ ಇಂಡೈರೆಕ್ಟ್ ಆಗಿ ನಾವು
10 ಇಂಟು ವೈ ಅಂತ ಬರ್ಕೋಬೋದಲ್ಲ, 10 ಇಂಟು 4 ಪ್ಲಸ್ 2 ಇಂಟು 1 ಅಂತ ಬರಿಬಹುದು. ಅಂದ್ರೆ 10 ಇದನ್ನ ನಾವು ಫಸ್ಟ್ ಡಿಜಿಟ್ ಐತಲ್ಲ, ಇದು ಎಕ್ಸ್ ಅನ್ನೋದು, ಇದು ಯಾವುದು 4 ಅನ್ನೋದು ಐತಲ್ಲ, ಇದನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದನ್ನ ವೈ ಅಂತ ಕನ್ಸಿಡರ್ ಮಾಡಿದ್ರೆ, ನಾವು ಇದನ್ನ 10x ಪ್ಲಸ್ ವೈ ಅಂತ ಬರ್ಕೋಬಹುದು. ಇದು 2 ಐತಲ್ಲ, 2 ಇಂಟು ವೈ ಇಂಟು 1 ಅಂತಂದ್ರೆ ವೈ ಅದೇ ಸೇಮ್ ಬರ್ತತಿ. ಸೊ ಈ 2 ಡಿಜಿಟ್ ನಂಬರ್ಸ್ ಗಳನ್ನು ಯಾವಾಗ್ಲೂ ನಾವು 10x ಪ್ಲಸ್ ವೈ ಅಂತ ಬರ್ಕೊಳ್ತೀವಿ. ಅದನ್ನ ನಾವು ಆಡ್ ಮಾಡಿ ಬರ್ದಾಗ ಏನಾಗುತ್ತೆ ಅಂತಂದ್ರೆ 10x ಪ್ಲಸ್ ವೈ ಅಂತ. ಸೊ ನಾವು ಇಲ್ಲಿ ಅಷ್ಟೇ 2 ಡಿಜಿಟ್ ನಂಬರ್ ಅನ್ನ 10x ಪ್ಲಸ್ ವೈ ಅಂತ ಕನ್ಸಿಡರ್ ಮಾಡೋಣ. ಈ 2 ಡಿಜಿಟ್ ನಂಬರ್ ಇದಾವಲ್ಲ, ಅದ್ರದ್ದು ಡಿಜಿಟ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ, ಇಲ್ಲಿ ಕೊಟ್ಟಿದ್ದಾರೆ ಡಿಜಿಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತಂತೆ. ಸೊ ಫಸ್ಟ್ ನಾವು ಫಸ್ಟ್ ಡಿಜಿಟ್ ಅನ್ನ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ, ಅಂಡ್ ಸೆಕೆಂಡ್ ಡಿಜಿಟ್ ಅನ್ನ ವೈ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ನೀವು ಅಲ್ಲಿ ಬರಿಬೇಕು, ನಾನು ಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ಬರಿತಾ ಹೋಗಿ. ಲೆಟ್ ದ ಫಸ್ಟ್ ಡಿಜಿಟ್ ಬಿ ಎಕ್ಸ್ ಅಂಡ್ ಸೆಕೆಂಡ್ ಡಿಜಿಟ್ ಈಸ್ ವೈ. ಅಕಾರ್ಡಿಂಗ್ ಟು ದ ಕ್ವಶನ್ ದ 2 ಡಿಜಿಟ್ ನಂಬರ್ ಈಸ್ 10x ಪ್ಲಸ್ ವೈ. ಅಂಡ್ ಅಕಾರ್ಡಿಂಗ್ ಟು ದ ಕ್ವಶನ್ ಇಲ್ಲಿ ಪ್ರಾಡಕ್ಟ್ ಆಫ್ 2 ಡಿಜಿಟ್ಸ್ ಈಸ್ 12 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು 12 ಅಂತ ಬರ್ಕೊಂತೀವಿ. ಅಂಡ್ ಈ ಎಕ್ಸ್ ಅನ್ನ ನಾವು ಇಲ್ಲೇ ಇಟ್ಕೊಂಡು, ಸಾರಿ ವೈ ಅನ್ನ ಇಲ್ಲೇ ಇಟ್ಕೊಂಡು ಎಕ್ಸ್ ಅನ್ನ ಕೆಳಗಡೆ ಕಳ್ಸೋಣ. ಅಂದ್ರೆ 12 ಡಿವೈಡೆಡ್ ಬೈ ಎಕ್ಸ್ ಅಂತ ಬರುತ್ತೆ. ಇದು ಇಕ್ವೇಶನ್ ನಂಬರ್ 1. ಇದು ಮುಂದೆ ನೋಡೋಣ ಏನಾಗುತ್ತೆ. ಅಂದ್ರೆ ಎಲ್ಲೆಲ್ಲಿ ವೈ ಇರುತ್ತೋ ಅಲ್ಲಿ ನಾವು 12 ಬೈ ಎಕ್ಸ್ ಅಂತ ಬರ್ಕೋಬಹುದು. ಇದು ಒಂದು. ದೆನ್ ಇಲ್ಲೇನು ಕೇಳಿದರೆ ಮತ್ತೆ ಮುಂದೆ ಓದ್ಬೋದು. ವೆನ್ 36 ಈಸ್ ಆಡೆಡ್ ಟು ದಿಸ್ ನಂಬರ್, ಅಂದ್ರೆ ಏನು ನಂಬರ್ ಕೊಟ್ಟಿದಾರಲ್ಲ 2 ಡಿಜಿಟ್ ನಂಬರ್, ಈ ನಂಬರ್ ಇದೆಯಲ್ಲ, ಈ ನಂಬರ್ಗೆ 36 ಅನ್ನ ಆಡ್ ಮಾಡಿದ್ರೆ ದ ಡಿಜಿಟ್ಸ್ ಆರ್ ಇಂಟರ್ಚೇಂಜ್ಡ್ ದೇರ್ ಪ್ಲೇಸಸ್ ಅಂತ ಕೇಳಿದ್ದಾರೆ. ಸೊ ಈ ಡಿಜಿಟ್ಸ್ ಗಳಿದಾವಲ್ಲ ಎಕ್ಸ್ ಮತ್ತು ವೈ ಅಂತ ಏನಿದಾವಲ್ಲ, ಇವು ಇಂಟರ್ಚೇಂಜ್ ಆಗ್ತಾವಂತೆ. ಅಂದ್ರೆ ಈ ಒಂದು 10x ಪ್ಲಸ್ ವೈಗೆ ಪ್ಲಸ್ 36 ಅನ್ನ ಆಡ್ ಮಾಡಿದ್ರೆ ಆನ್ಸರು ಏನು 10x ಪ್ಲಸ್ ವೈ ಅಂತ ಬರ್ಕೊಂತಿದ್ವಲ್ಲ, ಇವಾಗ ಅದು ಇಂಟರ್ಚೇಂಜ್ ಆಗುತ್ತೆ. ಅಂದ್ರೆ 10y ಪ್ಲಸ್ ಎಕ್ಸ್ ಅಂತ ಬರುತ್ತಂತೆ. ಈ ತರ ಒಂದು ಕ್ವಶನ್ ಇದು. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು ಇಕ್ವೇಶನ್ ಅನ್ನ ಬರ್ಕೊಂತ ಹೋಗ್ಬೇಕು. ಸ್ವಲ್ಪ ಸಣ್ಣ ಒಂದು ಮೈನರ್ ಮಿಸ್ಟೇಕ್ ಮಾಡಿದ್ರು ಕೂಡ ಇಲ್ಲಿ ನೀವು ಎಕ್ಸ್ ಇರೋ ಹತ್ರ ವೈ ಇರೋ ಹತ್ರ ಎಕ್ಸ್ ಏನಾದ್ರು ಬರ್ಕೊಂಡೆ ಅಂತಂದ್ರೆ ಕಂಪ್ಲೀಟ್ ಪ್ರಾಬ್ಲಮೇ ತಪ್ಪಾಗ್ಬಿಡುತ್ತೆ. ಆಮೇಲೆ ನೀವು ಟೆನ್ಷನ್ ಆಗಿಬಿಡ್ತೀರಿ ಎಕ್ಸಾಮ್ ಅಲ್ಲಿ ಕೂತ್ಕೊಂಡು, ಇದೇನು ಬರ್ತಾ ಇಲ್ಲ, ಏನೇನೋ ಮಾಡ್ಬಿಟ್ನಲ್ಲ ಅನ್ನೋ ರೀತಿಯಲ್ಲಿ ನಿಮಗೆ ಟೆನ್ಷನ್ ಅಲ್ಲಿ ಏನೇನೋ ಮಾಡಕ್ ಹೋಗ್ಬಿಡ್ತೀರಿ. ಅದಕ್ಕೆ ಅರ್ಥ ಮಾಡ್ಕೊಂಡು ನೋಡ್ರಿ, ಎ 2 ಡಿಜಿಟ್ ನಂಬರ್ ಈಸ್ ಸಚ್ ದಟ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಡಿಜಿಟ್ಸ್ ಈ 12. ಅಂದ್ರೆ ಎರಡು 2 ಡಿಜಿಟ್ ನಂಬರ್ ಇದೆ, ಆ 2 ಡಿಜಿಟ್ ನಂಬರ್ ನ ನಾವು ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಡಿಜಿಟ್ ಅನ್ನ 2 ಡಿಜಿಟ್ ನಂಬರ್ ನ ಬರ್ಕೊಂಡೆ ಅಂದ್ರೆ 10x ಪ್ಲಸ್ ವೈ ಅಂತ ಬರುತ್ತೆ. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ, ಡಿಜಿಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ತತಿ. ಅಂಡ್ ಈ ಒಂದು 10x ಪ್ಲಸ್ ವೈಗೆ 36 ಅನ್ನ ಆಡ್ ಮಾಡಿದೆ ಅಂತಂದ್ರೆ, if the 36 is added to this number, the digits are interchange. ಆ ಫಸ್ಟ್ ಗೆ ಏನು 10x ಪ್ಲಸ್ ವೈ ಅಂತ ಬರ್ಕೊಂಡಿದ್ವಲ್ಲ ನಾವು, ಅದನ್ನ ಉಲ್ಟಾ ಬರ್ಕೋಬೇಕು ಅಂತ ಅರ್ಥ. ಅಂದ್ರೆ 10y ಪ್ಲಸ್ ಎಕ್ಸ್ ಅಂತ. ನಿಮಗೆ ಇಲ್ಲೊಂದು ಡೌಟ್ ಬರ್ಬೋದು, ಸರ್ ವೈ ಇಂಟರ್ಚೇಂಜ್ ಅಂತಂದ್ರೆ y ಪ್ಲಸ್ 10x ಅಂತ ಬರ್ಕೋಬಹುದಿತ್ತಲ್ಲ ಸರ್ ಅಂತ ನಿಮಗೆ ಒಂದು ಡೌಟ್ ಬರ್ಬೋದು. ಬಟ್ ಇದು ಯೂನಿಟ್ ಪ್ಲೇಸ್ ನಲ್ಲಿ ಇಲ್ಲ, ಇದು 10 ಅಂತ ನೀವು ಯಾವಾಗ್ಲೂ ಈ ಕಡೆಗೆ ಬರಿಬೇಕು. ಸೊ ಇದು 10y ಪ್ಲಸ್ ಎಕ್ಸ್ ಅಂತ. ಸೊ ಒಂದು ಆರ್ಡರ್ ನಲ್ಲಿ ಬರ್ಕೋಬೇಕು, ಯೂನಿಟ್ ಪ್ಲೇಸ್ ನಲ್ಲಿ, 10th ಪ್ಲೇಸ್ ನಲ್ಲಿ, 100th ಪ್ಲೇಸ್ ನಲ್ಲಿ, ಈ ತರ. ಹಾಗಾಗಿ 10y ಪ್ಲಸ್ ಎಕ್ಸ್ ಅಂತಾನೆ ಬರ್ಕೋಬೇಕು. ಸೊ ಅಲ್ಲಿ ಇಂಟರ್ಚೇಂಜ್ ಆಗ್ತವೆ, ಆ ಡಿಜಿಟ್ಸ್ ಗಳು ಮಾತ್ರ ಇಂಟರ್ಚೇಂಜ್ ಆಗ್ತವೆ. ಆ 10th ಪ್ಲೇಸ್ ಯೂನಿಟ್ ಪ್ಲೇಸ್ ಅದೇನು ಚೇಂಜ್ ಆಗೋದಿಲ್ಲ. ಹಾಗಾಗಿ 10y ಪ್ಲಸ್ ಎಕ್ಸ್ ಅಂತಾನೆ ಬರ್ಕೋಬೇಕು. ಇದಕ್ಕೆ ಇಲ್ಲಿ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇಲ್ಲಿ 10x ಐತೆ, ಇಲ್ಲಿ 1x ಐತೆ, ಇದನ್ನ ಈ ಕಡೆ ಸಬ್ಟ್ರಾಕ್ಷನ್ ಮಾಡೋಣ. ಅಂದ್ರೆ 10 ನಲ್ಲಿ 1 ಸಬ್ಟ್ರಾಕ್ಷನ್ ಮಾಡಿದ್ರೆ 9x ಅಂತ ಬರುತ್ತೆ. ದೆನ್ ಅದೇ ತರ ಇಲ್ಲಿ 10y ಐತೆ, ಇದನ್ನ ಆ ಕಡೆ ತಗೊಂಡು ಹೋಗ್ಬಿಡೋಣ, ಮೈನಸ್ ಆಗುತ್ತೆ. ದೆನ್ ಪ್ಲಸ್ 36 ಇಲ್ಲೇ ಐತೆ, ದಿಸ್ ಈಸ್ ಈಕ್ವಲ್ ಟು 10y ನಲ್ಲಿ 1y ಸಬ್ಟ್ರಾಕ್ಷನ್ ಮಾಡಿದ್ರೆ 9y ಅಂತ ಬರುತ್ತೆ. ಅಂಡ್ ರಿಮೈನಿಂಗ್ ಎಲ್ಲ ಸೇಮು. ಸೊ ಇದನ್ನ ಡಿವೈಡೆಡ್ ಬೈ 9 ಮಾಡೋಣ, ಯಾಕಂದ್ರೆ ಎಲ್ಲ ಕಡೆಗೂ ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಪ್ಲಸ್ 9 4 ದಿಸ್ ಈಸ್ ಈಕ್ವಲ್ ಟು 9 1 ಅಂದ್ರೆ y. ಅಂದ್ರೆ ಎಕ್ಸ್ ಮೈನಸ್ ವೈ, ದಿಸ್ ಈಸ್ ಈಕ್ವಲ್ ಟು ಈ ಪ್ಲಸ್ 4 ಅನ್ನ ಆ ಕಡೆ ಕಳಿಸ್ಬಿಡೋಣ, -4 ಆಗುತ್ತೆ. ಅಂಡ್ ಈ ವೈ ಅನ್ನ ಈ ಕಡೆ ತಗೊಂಡ್ಬರೋಣ, ಮೈನಸ್ ಆಗುತ್ತೆ. ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು -4 ಅಂತ ಬರ್ತೈತಿ. ಅವಾಗಲೇ ನಾನು ಹೇಳಿದ್ದೆ, ಎಲ್ಲೆಲ್ಲಿ ವೈ ಇರ್ತೈತೋ ಅಲ್ಲಿ 12 ಬೈ ಎಕ್ಸ್ ಅನ್ನ ಹಾಕ್ಬೋದಂತೆ, ಸಬ್ಸ್ಟಿಟ್ಯೂಟ್ ಮಾಡ್ಬೋದಂತೆ. ಸೊ ಇಲ್ಲಿ ವೈ ಅಂತ ಐತಿ, ಇದು ಈ ವೈ ಪ್ಲೇಸ್ ನಲ್ಲಿ 12 ಬೈ ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ದೇರ್ ಫೋರ್ ಎಕ್ಸ್ ಮೈನಸ್ ಇಲ್ಲಿ 12 ಡಿವೈಡೆಡ್ ಬೈ ಎಕ್ಸ್ ಅಂತ ಬರೆಯೋಣ, ದಿಸ್ ಈಸ್ ಈಕ್ವಲ್ ಟು -4. ಸೊ ಇಲ್ಲಿ ಕೆಳಗಡೆ ಏನಿಲ್ಲ ಅಂದ್ರೆ 1 ಇರ್ತೈತಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಎಕ್ಸ್ ಸ್ಕ್ವಯರ್ ಮೈನಸ್ 12 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು -4 ಅಂತ. ಇಲ್ಲಿ ಕೆಳಗಡೆ ಏನೆಲ್ಲ 1 ಇರ್ತೈತಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಎಕ್ಸ್ ಸ್ಕ್ವಯರ್
ಮೈನಸ್ 4x ಸಾರಿ ಎಕ್ಸ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಮೈನಸ್ 12 ಈಸ್ ಈಕ್ವಲ್ ಟು ಮೈನಸ್ 4x ಅಂತ ಬರ್ಕೊಂತೀವಿ. ಅದನ್ನ ಈ ಕಡೆ ತಗೊಂಡ್ಬಿಡೋಣ. ಎಕ್ಸ್ ಸ್ಕ್ವೈರ್ ಪ್ಲಸ್ 4x ಮೈನಸ್ 12 ದಿಸ್ ಈಸ್ ಈಕ್ವಲ್ ಟು 0. ಸೊ ಇದು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್. ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಬೈ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ರಿ. ಅಂದ್ರೆ 6 ಮೈನಸ್ 2 6 ಟು 12. ಸೊ ಎಕ್ಸ್ ಸ್ಕ್ವೈರ್ ಪ್ಲಸ್ 6x ಮೈನಸ್ 2x ಮೈನಸ್ 12 ದಿಸ್ ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಕಾಮನ್ ಫ್ಯಾಕ್ಟರ್ ತೆಗಿರಿ. ಸೊ ಎಕ್ಸ್ ಪ್ಲಸ್ 6 ಅನ್ನೋದು ಒಂದು ಬರ್ತತಿ, ಇನ್ನೊಂದು ಎಕ್ಸ್ ಮೈನಸ್ 2 ಅನ್ನೋದು ಒಂದು ಬರ್ತತಿ. ದಿಸ್ ಈಸ್ ಈಕ್ವಲ್ ಟು 0. ಸೊ ಇದು ಪ್ಲಸ್ 6 ಅನ್ನೋದು ಆ ಕಡೆ ಹೋಯ್ತು ಅಂತಂದ್ರೆ ಮೈನಸ್ 6 ಅಂತ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 6 ಬರುತ್ತೆ ಒಂದು. ಇನ್ನೊಂದು ಏನಾಗುತ್ತೆ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 2 ಅಂತ ಬರುತ್ತೆ. ಈಗ ನಾವು ಪಾಸಿಟಿವ್ ನಂಬರ್ ಗಳನ್ನ ಕನ್ಸಿಡರ್ ಮಾತ್ರ ಮಾಡಬೇಕಾಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಎಕ್ಸ್ ಇರುತ್ತೋ ಅಲ್ಲಿ 2 ಹಾಕಿದೆ ಅಂತಂದ್ರೆ, ಸೊ ಇಲ್ಲಿ ಎಕ್ಸ್ ಅಂತ ಐತಲ್ಲ, ಇಲ್ಲಿ 2 ಹಾಕಿದೆ ಅಂದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ, y is equal to 6 ಬರುತ್ತೆ. 2 1 2 6 ಕ್ಯಾನ್ಸಲ್ ಮಾಡ್ತೀವಿ. ಅಂದ್ರೆ x is equal to 2 and y is equal to 6 ಅಂತ ಬರಿತೀವಿ. ಹಂಗಾದ್ರೆ ಆ 2 ಡಿಜಿಟ್ ನಂಬರ್ ಯಾವುದು? ಆ 2 ಡಿಜಿಟ್ ನಂಬರ್ 10x plus y ಅಂತ ತಗೊಂಡಿದ್ವಲ್ಲ, ಆ 2 ಡಿಜಿಟ್ ನಂಬರ್ ಅನ್ನ 10 ಪ್ಲಸ್ 10 ಇರ್ಲಿ, x ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡಿದೀವಿ 2. ಸೊ 2 ಇಂಟು 20 10 ಅಂತಂದ್ರೆ 20 ಆಗುತ್ತೆ. 20 ಪ್ಲಸ್ ಈ y ವ್ಯಾಲ್ಯೂವನ್ನ 6 ಅನ್ನ ಹಂಗೆ ಬರ್ಕೊಂತೀವಿ. ದಿಸ್ ಇಸ್ ಈಕ್ವಲ್ ಟು 20 ಪ್ಲಸ್ 6 ಅಂತಂದ್ರೆ 26 ಅಂತ ಬರುತ್ತೆ. ಸೊ ಆ ಒಂದು 2 ಡಿಜಿಟ್ ನಂಬರ್ ಅನ್ನೋದು ಏನೈತಲ್ಲ ಅದು 26 ಅನ್ನೋ ನಂಬರ್. ಇದಕ್ಕೆ ಈಗ ವೆರಿಫೈ ಮಾಡೋಣ. ಅಂದ್ರೆ ಆ 26ಗೆ 36 ಅನ್ನ ಆಡ್ ಮಾಡಿದ್ರೆ ಇಲ್ಲೈತ್ ನೋಡ್ರಿ. ವೆನ್ ದ 36 ಆಡೆಡ್ ಟು ದಟ್ ನಂಬರ್, ಇವೆರಡನ್ನ ಆಡ್ ಮಾಡೋಣ. 6ಗೆ 6 ಆಡ್ ಮಾಡಿದ್ರೆ 12 ಆಗುತ್ತೆ. 1 ಕ್ಯಾರಿ ಅಂತಂದ್ರೆ 62 ಅಂತ ಆಗುತ್ತೆ ನೋಡ್ರಿ. ಸೊ ನಾವು ತಗೊಂಡಿದ್ದು 26. ಇವಾಗ ಅದನ್ನ 36 ಆಡ್ ಮಾಡಿದೆ ಅಂತಂದ್ರೆ ನಮಗೆ 62 ಅಂತ ಬರ್ತದೆ. ಇಲ್ಲೇ ಐತ್ ನೋಡ್ರಿ 26 62 ಡಿಜಿಟ್ಸ್ ಆರ್ ಇಂಟರ್ಚೇಂಜ್. ಈ ಕಡೆಯಿಂದ ಆ ಕಡೆ ಬರುತ್ತೆ, ಆ ಕಡೆಯಿಂದ ಈ ಕಡೆ ಬರುತ್ತೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ದ ಡಿಜಿಟ್ಸ್ ಆರ್ ಚೇಂಜ್ಡ್ ದೇರ್ ಪ್ಲೇಸಸ್ ಅಂತ ಕೇಳಿದ್ದಾರೆ. ಹಂಗಾಗಿ ನಾವು ಮಾಡಿರ್ತಕ್ಕಂಥದ್ದು ಇಲ್ಲಿ ಕರೆಕ್ಟ್ ಆಗಿದೆ. ದಿಸ್ ಈಸ್ 4th ಕ್ವಶನ್. ಅಂಡ್ 5th ಕ್ವಶನ್ಗೆ ಹೋಗೋಣ. ಈ ತರದೊಂದು ಪ್ರಾಬ್ಲಮ್ ಅನ್ನ ನೀವು ನೋಡಿರ್ತೀರಿ. If the sum of first n terms of an AP is Sn is equal to n into n plus 1, prove that 20th term of this AP is 59 and find its 30th term ಅಂತ ಕ್ವಶನ್ ಕೇಳಿದ್ದಾರೆ. ಇದು ಲಾಸ್ಟ್ ಪ್ರಿಪರೇಟರಿ ಒಳಗಡೆ ಒಂದು ಕ್ವಶನ್ ಈ ತರ ಇತ್ತು. ಇದೇ ತರದ ಒಂದು ಕ್ವಶನ್ ಅನ್ನ ಕೊಟ್ಟಿದ್ರು. ಅಂದ್ರೆ ಫಸ್ಟ್ ಸಮ್ ಆಫ್ n ಟರ್ಮ್ಸ್ ಅಂದ್ರೆ Sn ವ್ಯಾಲ್ಯೂ ಕೊಟ್ಟಿದ್ದಾರೆ. Sn is equal to ಎಷ್ಟು ಕೊಟ್ಟಿದ್ದಾರೆ, n into n plus 1 ಅಂತ ಕೊಟ್ಟಿದ್ದಾರೆ Sn ವ್ಯಾಲ್ಯೂ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. n ಇಂಟು n ಅಂತಂದ್ರೆ n ಸ್ಕ್ವೇರ್ ಆಗುತ್ತೆ, ಪ್ಲಸ್ 1 ಇಂಟು n ಅಂತಂದ್ರೆ n ಆಗುತ್ತೆ. ಸೊ ಇದು Sn ವ್ಯಾಲ್ಯೂ. Sn is equal to n ಸ್ಕ್ವೇರ್ ಪ್ಲಸ್ n ಅಂತ ಅವ್ರು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ವ್ಯಾಲ್ಯೂವನ್ನ 1 ಹಾಕಿದೆ, 2 ಹಾಕಿದ್ರೆ, 3 ಹಾಕಿದ್ರೆ ನಮಗೆ S1 S2 S3 ಹಿಂಗೆಲ್ಲ ಬರ್ತವೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅದಲ್ಲ. ಫಸ್ಟ್ AP ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇಲ್ಲಿ ಟರ್ಮ್ ಆಫ್ ದಿಸ್ AP ಅನ್ನ ಫೈಂಡ್ ಔಟ್ ಮಾಡ್ರಿ ಅಂತ ಕೇಳಿದ್ದಾರೆ. ಅದ್ರ ಜೊತೆಗೆ 20th ಟರ್ಮ್ ಅನ್ನೋದೈತಲ್ಲ 59 ಅಂತ ಪ್ರೂವ್ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ 20th ಟರ್ಮ್ ಅಂತಂದ್ರೆ A20 ಒಂದು, ಇನ್ನೊಂದು A30 ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಬೇಕು. A30 ವ್ಯಾಲ್ಯೂ ಅಂತಂದ್ರೆ A ಪ್ಲಸ್ 29D ಅಂತ ಬರೀತೀವಿ. ನಮಗೆ ಬೇಕಾಗಿರೋದು A ವ್ಯಾಲ್ಯೂ ಮತ್ತೆ D ವ್ಯಾಲ್ಯೂ. ಅಂಡ್ ಇಲ್ಲಿ ಅಷ್ಟೇ A20 ಅಂತಂದ್ರೆ ನಾವು A ಪ್ಲಸ್ 19D ಇಸ್ ಈಕ್ವಲ್ ಟು 59 ಅಂತ ಪ್ರೂವ್ ಮಾಡ್ಬೇಕು. ಸೊ ಇದನ್ನ ಪ್ರೂವ್ ಮಾಡ್ಬೇಕು ಅಂತಂದ್ರೆ ನಮ್ಗೆ A ವ್ಯಾಲ್ಯೂ ಬೇಕು, D ವ್ಯಾಲ್ಯೂ ಬೇಕು. A ವ್ಯಾಲ್ಯೂ ಇಲ್ಲ, D ವ್ಯಾಲ್ಯೂ ಇಲ್ಲ. ಅದನ್ನ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಈ AP ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಎಲ್ಲೆಲ್ಲಿ n ಇರುತ್ತೋ ಇಲ್ಲಿ Sn ಕೊಟ್ಟಿರ್ತಕ್ಕಂಥ ಒಂದು ಇಕ್ವೇಶನ್ ಅಲ್ಲಿ ಎಲ್ಲೆಲ್ಲಿ n ಇರುತ್ತೋ ಅಲ್ಲಿ 1 ಹಾಕಿ ಅಂತ ಹೋಗಿ 2 ಹಾಕಿ ಅಂತ ಹೋದ್ರೆ 3 ಹಾಕಿ ಅಂತ ಹೋದ್ರೆ ನಮಗೆ S1 S2 S3 ಅಂತ ಸಿಗುತ್ತೆ. ಅವಾಗ ನಾವು ಈಸಿಯಾಗಿ ಟರ್ಮ್ಸ್ ಗಳನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಫಸ್ಟ್ ನಾವು n ಇಸ್ ಈಕ್ವಲ್ ಟು 1 ಹಾಕಿದಾಗ ಅವಾಗ S1 ಇಸ್ ಈಕ್ವಲ್ ಟು n ಅಂತ, n ಸ್ಕ್ವೇರ್ ಅಂತಂದ್ರೆ 1 ಬರುತ್ತೆ. 1 ಪ್ಲಸ್ 1 ಅಂತಂದ್ರೆ ಎಷ್ಟಾಗುತ್ತೆ, 2 ಅಂತ ಆಗುತ್ತೆ. ಸೊ ಫಸ್ಟ್ ಟರ್ಮ್ ದಿಸ್ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್ ಅಥವಾ ಸಮ್ ಆಫ್ ಫಸ್ಟ್ ಟರ್ಮ್ ಈಸ್ 2. ಆಲ್ವೇಸ್ ಇವೆರಡು ಸೇಮ್ ಆಗ್ತವೆ. ಅಂದ್ರೆ ಫಸ್ಟ್ ಟರ್ಮ್ ಅನ್ನ ನಾವು ಫೈಂಡ್ ಔಟ್ ಮಾಡಿ ಆಯ್ತು. ದಟ್ ಈಸ್ 2. S1 ಅಂತಂದ್ರೂ ಒಂದೇ, A ಅಂತಂದ್ರೂ ಒಂದೇ ಟರ್ಮ್ಸ್ ಗಳನ್ನ ಆಡ್ ಮಾಡೋದು ಅಂತ ಅರ್ಥ. ಸೊ A ಇಸ್ ಈಕ್ವಲ್ ಟು 2 ಅಂತ ಬಂದಿದೆ. ಈಗ S2 ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡೋಣ. S2 ಇಸ್ ಈಕ್ವಲ್ ಟು ಇಲ್ಲಿ ಇದೇ ಇಕ್ವೇಶನ್ ಅಲ್ಲಿ, ಅಂದ್ರೆ ಇದೇ ಇಕ್ವೇಶನ್ ಅಲ್ಲಿ n ಇರೋ ಜಾಗದಲ್ಲಿ 2 ಹಾಕಿದೆ ಅಂತಂದ್ರೆ 2 2s 4 ಆಗುತ್ತೆ. 4 ಪ್ಲಸ್ 2 ಅಂತಂದ್ರೆ 4 ಪ್ಲಸ್ 2 ದಿಸ್ ಇಸ್ ಈಕ್ವಲ್ ಟು 6 ಅಂತ ಬರುತ್ತೆ. ಸೊ 4 ಪ್ಲಸ್ 2 ಆಡ್ ಮಾಡಿದೆ ಅಂತಂದ್ರೆ ನಮಗೆ 6 ಬರುತ್ತೆ. ಫಸ್ಟ್ ಟರ್ಮು 2, ಸೆಕೆಂಡ್ ಟರ್ಮ್ ಐತಲ್ಲ ಈ ಫಸ್ಟ್ ಟರ್ಮು ಮತ್ತೆ ಇನ್ನೊಂದು ಟರ್ಮ್ ಅನ್ನ ಆಡ್ ಮಾಡಿದ್ರೆ ನಮಗೆ ಆನ್ಸರ್ 6 ಬರುತ್ತೆ. ದೇರ್ ಫೋರ್ 2 ಪ್ಲಸ್ ಇದು A2 ಅಂತ ಬರ್ಕೊಳ್ಳೋಣ. ದಿಸ್ ಇಸ್ ಈಕ್ವಲ್ ಟು 6. ಇದು ಆ ಕಡೆ ಹೋಯ್ತು ಅಂತಂದ್ರೆ
A2 is equal to 6 minus 2 ಅಂತ ಬರೀತೀವಿ, ದಟ್ ಈಸ್ ಈಕ್ವಲ್ ಟು 4. ಸೊ ಈ ಸೆಕೆಂಡ್ ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಿದೀವಿ, ದಟ್ ಈಸ್ 4 ಅಂತ ಬರೀತೀವಿ. ಅಂದ್ರೆ ಸೆಕೆಂಡ್ ಟರ್ಮ್ ವ್ಯಾಲ್ಯೂ A2 ವ್ಯಾಲ್ಯೂ 4, ಫಸ್ಟ್ ಟರ್ಮ್ 2, ಸೆಕೆಂಡ್ ಟರ್ಮ್ 4 ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಥರ್ಡ್ ಟರ್ಮ್ 6 ಅಂತ ಬರುತ್ತೆ. ಹಿಂಗೆ ನಾವು ಬರಿತಾ ಹೋಗ್ತೀವಿ ಇಲ್ಲಿ. ಸೊ 2 4 6 ಅನ್ನೋದು ನಮಗೆ AP. ಅಂದ್ರೆ ಇಲ್ಲಿ A ವ್ಯಾಲ್ಯೂ ಬಂದಿದೆ, ಮತ್ತೆ ಡಿ ವ್ಯಾಲ್ಯೂ ಕೂಡ ಸೇಮ್ ಆಗುತ್ತೆ. A ಇಸ್ ಈಕ್ವಲ್ ಟು 2 ಅಂಡ್ D ಇಸ್ ಈಕ್ವಲ್ ಟು 2 ಅಂತ ಆಗುತ್ತೆ. ಈಗ ನಾವೇನ್ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂತಂದ್ರೆ 30th ಟರ್ಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. 30th ಟರ್ಮ್, therefore A30 this is equal to A value ಎಷ್ಟು 2 plus 29 into D value ಎಷ್ಟು ಐತಿ ಅಂತಂದ್ರೆ 2 ಐತಿ, ಅದನ್ನ ಹಾಕೋಣ. ದಿಸ್ ಇಸ್ ಈಕ್ವಲ್ ಟು 2 plus 29 2s 58 ಅಂತ ಆಗುತ್ತೆ. 58 ಗೆ 2 ಆಡ್ ಮಾಡಿದ್ರೆ 60 ಅಂತ ಬರುತ್ತೆ. ದಿಸ್ ಇಸ್ A30 ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಅಂಡ್ ಇನ್ನೊಂದು ಕೊಟ್ಟಿದ್ದಾರೆ A20, ಸಾರಿ ಇದು A20 is equal to 40 ಆಗಬೇಕಾಗಿತ್ತು, ಬೈ ಟೈಪಿಂಗ್ ಮಿಸ್ಟೇಕ್ ಇದು 40. A20 ಅಂದ್ರೆ ಪ್ರೂವ್ ದಟ್ 20th ಟರ್ಮ್ ಆಫ್ ದಿಸ್ AP ಈಸ್ 40 ಅಂತ ಪ್ರೂವ್ ಮಾಡ್ರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ A ವ್ಯಾಲ್ಯೂ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿಬಿಟ್ಟಿದ್ದೀವಿ. 2 ಪ್ಲಸ್ 19 ಪ್ಲೇಸ್ ನಲ್ಲಿ 19 ಇಂಟು D ವ್ಯಾಲ್ಯೂ 2 ಅಂತ ಬರೆಯೋಣ. ದಿಸ್ ಇಸ್ ಈಕ್ವಲ್ ಟು 40 ಅಂತ ಬರೆಯೋಣ. ಅಂಡ್ 2 ಪ್ಲಸ್ 19 2s 38 ಆಗುತ್ತೆ. 38 ದಿಸ್ ಇಸ್ ಈಕ್ವಲ್ ಟು 40. ಸೊ 38 ಗೆ 2 ಆಡ್ ಮಾಡಿದ್ರೆ 40 ಅಂತ ಬರುತ್ತೆ. 40 ಇಸ್ ಈಕ್ವಲ್ ಟು 40 ಅಂತ ಹೆನ್ಸ್ ದ ಪ್ರೂಫ್ ಅಂತ ಬರಿತಾ ಹೋಗ್ತೀವಿ. ಅದು ಒಂದು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗಿತ್ತು. ಅದು 59 ಅಲ್ಲ 40. ಸೊ ಹಿಂಗೆ ನಾವು 5th ಕ್ವಶನ್ಗೆ ನಾವು ಆನ್ಸರ್ ಅನ್ನ ನೋಡ್ತಾ ಹೋಗಿದ್ವಿ. ಅಂಡ್ ಲಾಸ್ಟ್ 6th ಕ್ವಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ದಟ್ ಈಸ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ. ಅಪ್ಲಿಕೇಶನ್ಸ್ ಆಫ್ ಟ್ರಿಗೊನೋಮೆಟ್ರಿ ನಲ್ಲಿ ಲಾಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಇಲ್ಲಿ 2 ships are there in a sea on either side of a lighthouse in such a way that the ships and the lighthouse are in the same straight line. The angles of depression of two ships as observed from the top of the lighthouse are 60 degree and 45 degree. If the height of the lighthouse is 200 meter, find the distance between the two ships ಅಂತ ಕೇಳಿದ್ದಾರೆ. ಇಲ್ಲಿ ಈ ಫಿಗರ್ ಅನ್ನು ನೋಡಿ ನೀವು ಈ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಈ ಡಿ ಅನ್ನೋದು ಐತಲ್ಲ, ಇದು ಟಾಪ್ ಆಫ್ ದ ಲೈಟ್ ಹೌಸ್. DB ಅನ್ನೋದು ಇಟ್ ಈಸ್ ಅ ಲೈಟ್ ಹೌಸ್. ನೀವು ಇಲ್ಲಿ ಕೂಡ ಅಷ್ಟೇ, ನಾನು ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಹಿಂಟ್ ಅನ್ನ ಹೇಳ್ತಾ ಹೋಗ್ತೀನಿ. ನೀವು ಬರಿಬೇಕಾದ್ರೆ ಕಂಪ್ಲೀಟ್ ಆಗಿ ಬರಿತಾ ಆನ್ಸರ್ ಅನ್ನ ವರ್ಡ್ಸ್ ನಲ್ಲಿ ಬರಿತಾ ಹೋಗಬೇಕು. DB ಅನ್ನೋದು ಇಟ್ ಈಸ್ ಎ ಲೈಟ್ ಹೌಸ್ ಅಂಡ್ ಇಟ್ ಈಸ್ ದ ವ್ಯಾಲ್ಯೂ ಆಫ್ ದ ಹೈಟ್ ಆಫ್ ದ ಲೈಟ್ ಹೌಸ್ ಈಸ್ ಗಿವನ್, ದಟ್ ಈಸ್ 200 ಮೀಟರ್. And the angle of depression of this one ship is 60 degree from the lighthouse, and another ship is 45 degree from the lighthouse. And we consider as the foot of the distance from the lighthouse to the one ship is x, and the foot of the distance from the lighthouse to the another ship is that is y. ಹಿಂಗೆ ನೀವು ವರ್ಡ್ಸ್ ನಲ್ಲಿ ಬರಿತಾ ಹೋಗ್ರಿ, ನಾನು ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡ್ರಿ, ಈ ಒಂದು ಫಿಗರ್ ನಲ್ಲಿ ಡಿ ಅನ್ನೋದು ಲೈಟ್ ಹೌಸ್, ಇದು ಟಾಪ್ ಆಫ್ ದ ಲೈಟ್ ಹೌಸ್. ಇಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ, ದಟ್ ಈಸ್ 60 ಡಿಗ್ರಿ. ಇಲ್ಲಿ 60 ಡಿಗ್ರಿ. ಅಂಡ್ ಈ ಕಡೆ ಅಂದ್ರೆ ಈ ಒಂದು ಶಿಪ್ ಇಲ್ಲೊಂದು ಶಿಪ್ ಇದೆ, ಇಲ್ಲೊಂದು ಈ ಶಿಪ್ ಅನ್ನ ಅಬ್ಸರ್ವ್ ಮಾಡಿದಾಗ, ಇಲ್ಲಿ ಡಿ ಇಂದ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ದಟ್ ಈಸ್ 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಶಿಪ್ ಈ ಕಡೆ ಇದೆ, ಇಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ಈ ಕಡೆಗೆ ಅಬ್ಸರ್ವ್ ಮಾಡಿದೆ ಅಂತಂದ್ರೆ ನಮಗೆ 45 ಡಿಗ್ರಿ ಬರುತ್ತೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ. ನಿಮಗೆ ಗೊತ್ತೇ ಇದೆ, ಈ ತರ ಲೈನ್ ಅನ್ನ ಡ್ರಾ ಮಾಡಿದೆ ಅಂತಂದ್ರೆ ಇಲ್ಲಿ 60 ಡಿಗ್ರಿ ಐತೆ ಅಂತಂದ್ರೆ ಇಲ್ಲಿ ಕೂಡ 60 ಡಿಗ್ರಿ ಇರುತ್ತೆ, ಬಿಕಾಸ್ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಅಂಡ್ ಇಲ್ಲಿ 45 ಡಿಗ್ರಿ ಐತೆ ಅಂತಂದ್ರೆ ಇಲ್ಲಿ ಕೂಡ 45 ಡಿಗ್ರಿ ಇರುತ್ತೆ, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಕರಿತೀವಿ. ಸೊ ಇವೆರಡೂ ಟ್ರಯಾಂಗಲ್ಸ್ ನಾವು ಇಲ್ಲಿ ಬರ್ಕೊಂಡಿದೀವಿ. ಅಂದ್ರೆ ಒಂದು DBA ಅನ್ನೋ ಒಂದು ಟ್ರಯಾಂಗಲ್ ಅಂಡ್ ಇನ್ನೊಂದು DBC ಅನ್ನೋ ಇನ್ನೊಂದು ಟ್ರಯಾಂಗಲ್. ಎರಡೂ ಟ್ರಯಾಂಗಲ್ಸ್ ಗೆ ನಾವು ಟ್ಯಾನ್ ಅನ್ನು ಅಪ್ಲೈ ಮಾಡಬೇಕಾಗುತ್ತೆ. ಯಾಕೆ ಅಂತ ಇಲ್ಲಿ ಹೇಳ್ತೀನಿ ನಿಮಗೆ. ಫಸ್ಟ್ನೇ ಟ್ರಯಾಂಗಲ್ ಇದು DB ಅಂಡ್ A ಅನ್ನೋ ಫಸ್ಟ್ನೇ ಟ್ರಯಾಂಗಲ್, ಇಲ್ಲಿ ನಮಗೆ 60 ಡಿಗ್ರಿ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಉದ್ದೇಶ ಏನಾಗಬೇಕು ಅಂತಂದ್ರೆ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್ ಅಂತ ಕೇಳಿದ್ದಾರೆ. ಫಸ್ಟ್ನೇ ಶಿಪ್ ನ ಡಿಸ್ಟೆನ್ಸ್ ಇಲ್ಲಿ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಲೈಟ್ ಹೌಸ್ ಇದು ಲೈಟ್ ಹೌಸ್ಗೆ ಡಿಸ್ಟೆನ್ಸ್ ಇಲ್ಲಿಂದ ಹಿಡಿದು ಇಲ್ಲಿಗೆ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಅಂಡ್ ಇನ್ನೊಂದು ಶಿಪ್ ಇಂದು ಡಿಸ್ಟೆನ್ಸ್ ಐತಲ್ಲ, ಲೈಟ್ ಹೌಸ್ ಇಂದಾನೆ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ವೈ ಅಂತ ಕನ್ಸಿಡರ್ ಮಾಡೋಣ. ಸೊ ಎಕ್ಸ್ ಮತ್ತೆ ವೈ ಐತೆ.
ಇವೆರಡರದು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಐತೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ವೈ ಅಂತ ಐತೆ, ಅವಾಗ ನಾವೇನ್ ಮಾಡ್ತೀವಿ ಎಕ್ಸ್ ಪ್ಲಸ್ ವೈ ಅಂತ ಬರ್ಕೊಂತೀವಿ, ಎರಡನ್ನ ಆಡ್ ಮಾಡ್ತೀವಿ. ಸೊ ಈಗ ನಾವು ಡೈರೆಕ್ಟ್ ಆಗಿ ನಮ್ಮ ಏಮ್ ಏನಾಗಬೇಕು ಅಂತಂದ್ರೆ ಎಕ್ಸ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡೋದು ಅಂಡ್ ವೈ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡೋದು, ಅವೆರಡನ್ನ ಆಡ್ ಮಾಡೋದು, ನಮಗೆ ಆನ್ಸರ್ ಬಂದೋಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂವನ್ನ ಇಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎ ಬಿ ವ್ಯಾಲ್ಯೂ ಎಕ್ಸ್ ಅಂತ ಕನ್ಸಿಡರ್ ಮಾಡಿದೀವಿ, ಎಕ್ಸ್ ಅಂತ ಬರ್ಕೊಳ್ಳೋಣ. ಅಂಡ್ ಇದು ಡಿ ಪಿ ವ್ಯಾಲ್ಯೂವನ್ನ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 200 ಮೀಟರ್. ಸೊ ಇಲ್ಲಿ ಆಂಗಲ್ ಆಫ್ ಎಲಿವೇಶನ್ ಅಂತ ಐತೆ, ಥೀಟಾ ವ್ಯಾಲ್ಯೂ ಐತೆ, ಇದು ಅಪೋಸಿಟ್ ಆಗುತ್ತೆ ಅಂಡ್ ಇದು ಹೈಪೋಟೆನಸ್ ಆಗುತ್ತೆ, ಇದು ಅಡ್ಜಸೆಂಟ್ ಆಗುತ್ತೆ. ನಿಮಗೆ ಗೊತ್ತೇ ಇದೆ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ನ ಅವಶ್ಯಕತೆ ಇದೆ, ಹೈಪೋಟೆನಸ್ ನ ಅವಶ್ಯಕತೆ ಇಲ್ಲ. ಹಂಗಾಗಿ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಇರತಕ್ಕಂತ ರೇಷಿಯೋ ಯಾವುದು ಅಂತಂದ್ರೆ ಟ್ಯಾನ್ ಥೀಟಾ. ಸೊ ಈ ಟ್ರಯಾಂಗಲ್ ಗೆ ನಾವು ಟ್ಯಾನ್ ಥೀಟಾ ಅಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಟ್ಯಾನ್ 60 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಎಷ್ಟು 200 ಡಿವೈಡೆಡ್ ಬೈ ಅಡ್ಜಸೆಂಟ್ ವ್ಯಾಲ್ಯೂ ಏನು ಎಕ್ಸ್. ಇಲ್ಲಿ ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ ಗೊತ್ತೇ ಇದೆ ನಿಮಗೆ √3 ದಿಸ್ ಇಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ ಎಕ್ಸ್ ಅಂತ ಬರ್ಕೊತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಥವಾ ಎಕ್ಸ್ ಅನ್ನು ಈ ಕಡೆ ತಗೊಂಡ್ಬಂದಾಗ ಎಕ್ಸ್ ಇಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ √3 ಅಂತ ಬರಿತೀವಿ. ಅಂದ್ರೆ ಒನ್ ಶಿಪ್ ನ ಡಿಸ್ಟೆನ್ಸ್, ಶಿಪ್ ನ ವ್ಯಾಲ್ಯೂ ಎಕ್ಸ್ ಇಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ √3 ಅಂತ ನಾವು ಫೈಂಡ್ ಔಟ್ ಮಾಡಿದೀವಿ. ಎಕ್ಸ್ ಇಸ್ ಈಕ್ವಲ್ ಟು 200 ಬೈ √3 ಅಂತ ಬಂದಿದೆ. ಒಂದು ಇನ್ನೊಂದು ಟ್ರಯಾಂಗಲ್ ಐತಲ್ಲ, ಈ ಕಡೆ ಇನ್ನೊಂದು ಟ್ರಯಾಂಗಲ್ ಐತಲ್ಲ, ಅದನ್ನ ಸಪರೇಟ್ ಆಗಿ ಬರ್ಕೊಳ್ತೀನಿ ನಿಮಗೆ. ಇಲ್ಲಿ ಇಲ್ಲಿ ಬರ್ದ್ಬಿಟ್ಟು ತೋರಿಸ್ತೀನಿ. ಇದು ಬಿ ಅನ್ನೋ ಪಾಯಿಂಟ್, ಇದು ಸಿ ಅನ್ನೋ ಪಾಯಿಂಟ್, ಇದು ಡಿ ಅನ್ನೋ ಪಾಯಿಂಟ್. ಇದನ್ನ ಅವರೇ ಕೊಟ್ಟಿದ್ದಾರೆ 200 ಮೀಟರ್ ಹೈಟ್ ಅಂಡ್ ಇದನ್ನ ನಾವು ವೈ ಅಂತ ಕನ್ಸಿಡರ್ ಮಾಡ್ಕೊಂಡಿದೀವಿ. ಇಲ್ಲಿ 45 ಡಿಗ್ರಿ ಐತೆ. ನೀವು ನಿಮಗೂ ಸೇಮ್ ಇದು ಟ್ಯಾನ್ ಥೀಟಾವನ್ನು ಅಪ್ಲೈ ಮಾಡ್ತೀವಿ. ಇದು ಥೀಟಾ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಇದು ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್. ನಮಗೆ ಬೇಕಾಗಿರೋದು ವೈ ವ್ಯಾಲ್ಯೂ, ಅಡ್ಜಸೆಂಟ್ ವ್ಯಾಲ್ಯೂ ಅಂಡ್ ಅಪೋಸಿಟ್ ಅವ್ರು ಕೊಟ್ಟಿದ್ದಾರೆ. ಕೊಟ್ಟಿರೋದು ಮತ್ತೆ ಕೊಡದೇ ಇರ್ತಕ್ಕಂಥದ್ದನ್ನ ನಾವು ಕನ್ಸಿಡರ್ ಮಾಡಬೇಕು. ಇದ್ರದ್ದು ಏನು ಸಂಬಂಧನೇ ಇಲ್ಲ. ಹಂಗಾಗಿ ಅಪೋಸಿಟ್ ಮತ್ತೆ ಅಡ್ಜಸೆಂಟ್ ಇರತಕ್ಕಂಥದ್ದು ಯಾವುದು ಟ್ಯಾನ್. ಸೊ ಟ್ಯಾನ್ ಥೀಟಾ ಅಪ್ಲೈ ಮಾಡಿದಾಗ ಟ್ಯಾನ್ 45 ಡಿಗ್ರಿ ದಿಸ್ ಇಸ್ ಈಕ್ವಲ್ ಟು ಅಪೋಸಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ 200 ಡಿವೈಡ್ ಬೈ ವೈ ಅಂತ ಬರಿತೀವಿ. ಇಲ್ಲಿ ಟ್ಯಾನ್ 45 ಡಿಗ್ರಿ 1 ಆಗುತ್ತೆ, ನಿಮ್ಗೆ ಗೊತ್ತೇ ಇದೆ. 1 ಇಸ್ ಈಕ್ವಲ್ ಟು 200 ಡಿವೈಡೆಡ್ ಬೈ ವೈ ಅಂತ ಬರಿತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ವೈ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ 200 ಅಂತ ಬರುತ್ತೆ. ಸೊ ವೈ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿದೀವಿ, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೀವಿ. ಈಗ ನಾವು ಇವೆರಡು ಡಿಸ್ಟೆನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಎಕ್ಸ್ ಪ್ಲಸ್ ವೈ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ದಿಸ್ ಇಸ್ ಈಕ್ವಲ್ ಟು ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ, 200 ಡಿವೈಡೆಡ್ ಬೈ √3 ಅಂತ ಬರಿತೀವಿ, ಪ್ಲಸ್ ಇದು 200. ಇಲ್ಲಿ ನಿಮಗೆ ಗೊತ್ತೇ ಇದೆ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕಾದ್ರೆ 200 ಪ್ಲಸ್ 200 √3 ಡಿವೈಡೆಡ್ ಬೈ √3 ಅಂತ ಬರಿತೀವಿ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 200 ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಆಗಿರ್ತಕ್ಕಂಥದ್ದು 200 ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ 1 ಪ್ಲಸ್ √3 ಅಂತ ಬರುತ್ತೆ ಡಿವೈಡೆಡ್ ಬೈ √3. ಸೊ ದಿಸ್ ಇಸ್ ಈಕ್ವಲ್ ಟು √3 ವ್ಯಾಲ್ಯೂವನ್ನ ಯೂಸ್ ಮಾಡ್ಕೊಳ್ರಿ ಅಂತ ಅವ್ರು ಕೇಳಿದಾರೆ ನೋಡ್ರಿ. ಇನ್ ಕೇಸ್ ಅವರು √3 ವ್ಯಾಲ್ಯೂವನ್ನ ಕೊಡದೇ ಇದ್ದೆ ಅಂತಂದ್ರೆ ನೀವು ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಸಾಕಾಗುತ್ತೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 200 ಇಂಟು 1 ಪ್ಲಸ್ √3 ಡಿವೈಡೆಡ್ ಬೈ √3 ಮೀಟರ್ ಅಂತ ಬರೆದ್ರೆ ಸಾಕು. ಅವರು 1.73 ಅಂತ ಯೂಸ್ ಮಾಡ್ಕೊಳ್ರಿ √3 ಹತ್ರ ಅಂತ ಕೇಳಿರೋದ್ರಿಂದ ನೀವು ಇನ್ನೂ ಸ್ವಲ್ಪ ಇಲ್ಲಿ ಬರಿಬೇಕಾಗುತ್ತೆ, ಸಾಲ್ವ್ ಮಾಡಬೇಕಾಗುತ್ತೆ. 200 ಇಂಟು 1 ಪ್ಲಸ್ ಇದು 1.73 ಅಂತ ಬರಿತೀವಿ ಡಿವೈಡೆಡ್ ಬೈ 1.73 ಇದ್ರ ವ್ಯಾಲ್ಯೂ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ 1.73ಗೆ 1 ಆಡ್ ಮಾಡಿದ್ರೆ 2.73 ಆಗುತ್ತೆ. 200 ಇಂಟು 2.73 ಡಿವೈಡೆಡ್ ಬೈ 1.73 ಅಂತ ಬರಿತೀವಿ. ಇದನ್ನ ಕರೆಕ್ಟ್ ಆಗಿ ನೀವು 273 ಇಂಟು 2 ಅಂತ ಬರಿತೀವಿ. ಸಿಂಪ್ಲಿಫಿಕೇಶನ್ ಮಾಡಿದಾಗ ಡಿವೈಡೆಡ್ ಬೈ 1.73. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಕ್ಸಾಕ್ಟ್ ಆಗಿ ನೀವು 315.6 ಅಂತ ಬರುತ್ತೆ ಮೀಟರ್. ಸೊ ಎಕ್ಸ್ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್ ಈಸ್ 315.60 ಮೀಟರ್ ಅಂತ ನೀವು ಆನ್ಸರ್ ಅನ್ನ ಬರೀಬೇಕಾಗುತ್ತೆ ಫಾರ್ ದಿಸ್ 6th ಕ್ವಶನ್. ಈ ತರ ನಾವು ಕ್ವಶನ್ ನಂಬರ್ 1 ಇಂದ ಹಿಡಿದು ಕ್ವಶನ್ ನಂಬರ್ 6 ವರೆಗೂ 20 ಮಾರ್ಕ್ಸ್ಗೆ ಏನು ಅಪ್ಲೈಡ್ ಕ್ವಶನ್ಸ್ ಅನ್ನ ಹಾರ್ಡ್ ಡೇ ನಲ್ಲಿ ನೋಡ್ತಾ ಹೋಗ್ತಾ ಇರ್ತೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಕೆಲವೊಂದು 6 ಕ್ವಶನ್ಸ್ ಗಳನ್ನ ಅಪ್ಲೈಡ್ ಕ್ವಶನ್ಸ್ಗೆ ಸಂಬಂಧಪಟ್ಟಂತೆ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ಚಾನಲ್ ಅನ್ನ ನೋಡ್ತಾ ಇರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.